ಅವರು ಶಿಸ್ತು, ಸೇವೆ, ಸಂಸ್ಕಾರ ಮತ್ತು ಮಾನವೀಯತೆಯ ಪ್ರತೀಕ. ಅವರು ಡಾಕ್ಟರ್ ಭಾಗೀರಥಿ ಕನ್ನಡತಿ, ಜನಪ್ರಿಯವಾಗಿ ಎಲ್ಲರ ಪ್ರೀತಿಯ ಗುರುಮಾತೆ. 3 ದಶಕಗಳಿಗಿಂತ ಹೆಚ್ಚು ಕಾಲ ಯೋಗ, ಆರೋಗ್ಯ, ಶಿಕ್ಷಣ, ಮನೋಪರಿವರ್ತನೆ ಹಾಗೂ ಮಾನವೀಯ ಮೌಲ್ಯಗಳ ಕ್ಷೇತ್ರದಲ್ಲಿ ನಿರಂತರ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಭಾಗೀರಥಿ ಕನ್ನಡತಿಯವರು ಭಾರತ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಅಪಾರ ಗೌರವ ಗಳಿಸಿರುವ ವ್ಯಕ್ತಿತ್ವ. ಸಾಮಾನ್ಯ ಯೋಗ ತರಬೇತಿಯನ್ನು ಮೀರಿಸಿ ಬದುಕನ್ನೇ ಪರಿವರ್ತಿಸುವ ಶಕ್ತಿಯಾಗಿ ಯೋಗವನ್ನು ರೂಪಿಸಿದ ಗುರುಮಾತೆ. ಸತ್ಯ, ಶಿಸ್ತು, ಆತ್ಮವಿಶ್ವಾಸ, ರಾಷ್ಟ್ರಭಕ್ತಿ ಮತ್ತು ಸೇವಾ ಮನೋಭಾವನೆಯನ್ನು ತಮ್ಮ ಜೀವನದ ಸಂದೇಶವನ್ನಾಗಿಸಿಕೊಂಡಿದ್ದಾರೆ. ಭಾರತೀಯ ಸೇನಾ ಪಡೆಗಳು, ಗಡಿ ಭದ್ರತಾ ಸಿಬ್ಬಂದಿ, ವಿವಿಧ ರಾಜ್ಯಗಳ ಪೊಲೀಸ್ ಇಲಾಖೆಗಳಿಗೆ ವಿಶೇಷ ಯೋಗ ಮತ್ತು ಮಾನಸಿಕ ಸದೃಢತಾ ತರಬೇತಿಗಳನ್ನು ನೀಡಿ ಸಾವಿರಾರು ಯೋಧರ ಜೀವನದಲ್ಲಿ ಹೊಸ ಚೈತನ್ಯ ತುಂಬಿದ್ದಾರೆ. ಕರ್ನಾಟಕ ರಾಜ್ಯದ ಎಲ್ಲ ಕೆಎಸ್ಆರ್ಪಿ ಘಟಕಗಳು, ಜಿಲ್ಲಾ ಪೊಲೀಸ್ ಪಡೆಗಳು, ಬಿಟಿಸಿ ಹಾಗೂ ವಿವಿಧ ಪೊಲೀಸ್ ಅಕಾಡೆಮಿಗಳಲ್ಲಿ ಅವರು ನಡೆಸಿದ ತರಬೇತಿಗಳು ಅತ್ಯಂತ ಮೆಚ್ಚುಗೆ ಪಡೆದಿವೆ. ದುಬೈ ಪೊಲೀಸ್ ಇಲಾಖೆಗೂ ಯೋಗ ಮತ್ತು ವೆಲ್ನೆಸ್ ತರಬೇತಿಗಳನ್ನು ಯಶಸ್ವಿಯಾಗಿ ನೀಡಿರುವುದು ಅವರ ಅಂತಾರಾಷ್ಟ್ರೀಯ ಸಾಧನೆಗಳಲ್ಲಿ ಒಂದು ಪ್ರಮುಖ ಮೈಲುಗಲ್ಲು. ಇದರ ಜೊತೆಗೆ ಕರ್ನಾಟಕ ರಾಜ್ಯದ ವಿವಿಧ ಕಾರಾಗೃಹಗಳಲ್ಲಿ ಬಂದಿಗಳಿಗೆ ನಡೆಸಿದ ಮನಪರಿವರ್ತನೆ ಮತ್ತು ಜೀವನ ಮೌಲ್ಯ ತರಗತಿಗಳು ಸಮಾಜದಲ್ಲಿ ಅಪಾರ ಪ್ರಶಂಸೆಗೆ ಪಾತ್ರವಾಗಿವೆ. ಅನೇಕ ಕೈದಿಗಳ ಬದುಕಿನಲ್ಲಿ ಹೊಸ ಆಶಾಭಾವನೆ, ಆತ್ಮ ಪರಿಶೀಲನೆ ಮತ್ತು ಮಾನವೀಯತೆ ಮೂಡಿಸಲು ಅವರ ಕಾರ್ಯಕ್ರಮಗಳು ಮಹತ್ತರ ಪಾತ್ರ ವಹಿಸಿವೆ. ಈ ಕಾರ್ಯಕ್ಕಾಗಿ ಪೊಲೀಸ್ ಇಲಾಖೆ, ಜೈಲು ಇಲಾಖೆ ಹಾಗೂ ಸಾರ್ವಜನಿಕ ವಲಯದಲ್ಲಿ ವಿಶೇಷ ಗೌರವವನ್ನು ಪಡೆದಿದ್ದಾರೆ. ಶಿಕ್ಷಕರು, ವಿದ್ಯಾರ್ಥಿಗಳು, ವೈದ್ಯರು, ಪೊಲೀಸ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರಿಗಾಗಿ ಉಚಿತ ಯೋಗ ಮತ್ತು ಆರೋಗ್ಯ ಶಿಬಿರಗಳನ್ನು ರಾಜ್ಯದಾದ್ಯಂತ ಆಯೋಜಿಸುತ್ತಿರುವ ಗುರುಮಾತೆ ಸೇವೆಯೇ ನಿಜವಾದ ಸಾಧನೆ ಎಂಬ ಸಂದೇಶವನ್ನು ಬದುಕಿನ ಮೂಲಕ ತೋರಿಸುತ್ತಿದ್ದಾರೆ. 28ಕ್ಕೂ ಹೆಚ್ಚು ದೇಶಗಳ ವೈದ್ಯರಿಗೆ ವೈಜ್ಞಾನಿಕ ಯೋಗ ಪದ್ಧತಿಗಳ ತರಬೇತಿ ನೀಡಿರುವ ಅವರು ಕಳೆದ 10 ವರ್ಷಗಳಿಂದ ವಿಶ್ವದ ವಿವಿಧ ರಾಷ್ಟ್ರಗಳಲ್ಲಿ ಆರೋಗ್ಯ, ಯೋಗ ಮತ್ತು ಮಾನವಾಭಿವೃದ್ಧಿ ಕುರಿತ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ. ಇತ್ತೀಚೆಗೆ ಶ್ರೀಲಂಕಾ ಪೊಲೀಸ್, ಶ್ರೀಲಂಕಾ ಏರ್ಫೋರ್ಸ್ ಹಾಗೂ ಇಂಡಿಯನ್ ಎಂಬಸಿ ಸಹಯೋಗದಲ್ಲಿ ಆಯೋಜಿಸಲಾದ ಯೋಗ, ವೆಲ್ನೆಸ್, ಟ್ರೆಕ್ಕಿಂಗ್ ಮತ್ತು ಪ್ರವಾಸೋದ್ಯಮ ಚಟುವಟಿಕೆಗಳಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸಿ ಭಾರತದ ಯೋಗ ಪರಂಪರೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೊಮ್ಮೆ ಘನವಾಗಿ ಪ್ರತಿನಿಧಿಸಿದ್ದಾರೆ. ಡಾಕ್ಟರ್ ಭಾಗೀರಥಿ ಅವರಿಗೆ ಕನ್ನಡತಿ ಎಂಬ ಹೆಸರಿನ ಹಿಂದೆ ಸಹ ಒಂದು ಅಪರೂಪದ ಸೇವಾ ಕಥೆ ಇದೆ. ಸುಮಾರು 28,000ಕ್ಕೂ ಹೆಚ್ಚು ಜನರಿಗೆ ಉಚಿತವಾಗಿ ಕನ್ನಡ ಭಾಷೆಯನ್ನು ಕಲಿಸಿ ಕನ್ನಡ ಸಂಸ್ಕೃತಿ ಮತ್ತು ಭಾಷಾಭಿಮಾನವನ್ನು ಹರಡಿದ ಕಾರಣದಿಂದಲೇ ಜನರು ಪ್ರೀತಿಯಿಂದ ಅವರನ್ನು ಭಾಗೀರಥಿ ಕನ್ನಡತಿ ಎಂದು ಕರೆಯಲು ಆರಂಭಿಸಿದರು. ಪ್ರಸ್ತುತ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ವಿದೇಶಿ ಘಟಕದ ಸುಮಾರು 22 ದೇಶಗಳ ಗೌರವ ಪ್ರದಾನ ಸಂಚಾಲಕರಾಗಿ ಸೇವೆ ಸಲ್ಲಿಸುತ್ತಿದ್ದು, ವಿಶ್ವದಾದ್ಯಂತ ಕನ್ನಡದ ಬೆಳಕನ್ನು ಹರಡುವ ಮಹತ್ವದ ಕಾರ್ಯ ಮಾಡುತ್ತಿದ್ದಾರೆ. ಅವರ ಸಾಧನೆಗೆ ಸಾಕ್ಷಿಯಾಗಿ ಅನೇಕ ರಾಜ್ಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಲಭಿಸಿವೆ. ಅವುಗಳಲ್ಲಿ ಪ್ರಮುಖವಾದವು ದುಬೈ ಪೊಲೀಸ್ ಗೌರವ ಸನ್ಮಾನ 2022ರಲ್ಲಿ, ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ವಿಶೇಷ ಮಾನ್ಯತೆ, ರಾಜ್ಯ ಮತ್ತು ಕೇಂದ್ರ ಆಯುಷ್ ಇಲಾಖೆಯ ಗೌರವ, ಯುಕೆ, ಆಸ್ಟ್ರೇಲಿಯಾ, ನೇಪಾಳ ಸೇರಿದಂತೆ ಅನೇಕ ರಾಷ್ಟ್ರಗಳಿಂದ ಅಂತಾರಾಷ್ಟ್ರೀಯ ಸನ್ಮಾನಗಳು, ತಮಿಳುನಾಡು ಸರ್ಕಾರದಿಂದ ಜೂನಿಯರ್ ಮದರ್ ತೆರೆಸಾ ಅವಾರ್ಡ್, ಕರ್ನಾಟಕದ ಪ್ರತಿಷ್ಠಿತ ಕೆಂಪೇಗೌಡ ಪ್ರಶಸ್ತಿ, ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಹಾಗೂ ಅನೇಕ ರಾಷ್ಟ್ರೀಯ ಮತ್ತು ಜಾಗತಿಕ ಗೌರವಗಳು. ಡಾಕ್ಟರ್ ಭಾಗೀರಥಿ ಕನ್ನಡತಿಯವರು ಪದೇ ಪದೇ ಹೇಳುವ ಒಂದು ಮಹತ್ವದ ಮಾತು, ಶಿಕ್ಷಕರು, ಪೊಲೀಸ್, ಸೇನೆ ಮತ್ತು ವೈದ್ಯರು ಇವರು ದೇಶದ ನಿಜವಾದ 4 ಸ್ತಂಭಗಳು. ಈ ನಂಬಿಕೆಯನ್ನು ಜೀವನ ಪೂರ್ತಿ ಆಚರಣೆಯಲ್ಲಿ ತೋರಿಸುತ್ತಿರುವ ಅವರು ಲಕ್ಷಾಂತರ ಜನರ ಮನದಲ್ಲಿ ಆಶಯ ಬೆಳಕಾಗಿ, ಶಕ್ತಿಯಾಗಿ, ಪ್ರೇರಣೆಯಾಗಿದ್ದಾರೆ. ಯೋಗವನ್ನು ಕೇವಲ ವ್ಯಾಯಾಮವಾಗಿ ಅಲ್ಲ, ಬದುಕನ್ನು ಶುದ್ಧಗೊಳಿಸುವ ಸಾಧನೆಯಾಗಿ
ರೂಪಿಸಿದ ಅಪರೂಪದ ಗುರುಮಾತೆಗೆ ನಮ್ಮೆಲ್ಲರ ಗೌರವಪೂರ್ಣ ನಮನಗಳು. ಸಿದ್ಧಪಡಿಸಿದಾರಲ್ಲ ಮೇಡಮ್, ಅವ್ರಿಗೂ ಧನ್ಯವಾದಗಳು. ಯಾಕಂದ್ರೆ ನಿಮ್ಮನ್ನು ಅರ್ಥ ಮಾಡ್ಕೊಂಡು ಪೂರ್ತಿ ರೆಡಿ ಮಾಡಿದ್ದಾರೆ. ದಾವಣಗೆರೆ ಡಿಸ್ಟ್ರಿಕ್ಟ್ ಪೊಲೀಸ್. ಹೌದು, ತುಂಬ ಥ್ಯಾಂಕ್ಸ್. ದುಬೈ ಪೊಲೀಸ್ಗೆ 4 years ಆಗಿ ಹೋಗ್ತಾ 4 ವರ್ಷ. ಎಮಿರೇಟ್ಸ್ ಏರ್ಲೈನ್ಸ್ 2 years. ಅಲ್ಲಿ ತುಂಬ ಆ್ಯಡ್ ಆಗಿಲ್ಲ. ಜಮ್ಮು ಕಾಶ್ಮೀರ ಪೊಲೀಸ್ ಆ್ಯಂಡ್ ಉದಲ್ಪುರ್ ಪೊಲೀಸ್ ಟ್ರೈನ್ ಅಕಾಡೆಮಿ ಅಲ್ವಾ, ಅಕಾಡೆಮಿ ಅದು ರೆಗ್ಯುಲರ್. ಓಕೆ, ಇಲ್ಲ ಪುಟ್ಟ ಪರಿಚಯ ಯಾಕೆ ಅಂದರೆ ಎಲ್ಲರೂ ಹೆಣ್ಮಕ್ಳಲ್ವ, ನಾನು ಹೆಣ್ಮಕ್ಳಲ್ಲ. ಯಾವಾಗಲೂ ಅನ್ಕೋತಿರ್ತಾರೆ ನಮಗೆ ಅವಕಾಶ ಸಿಗಲ್ಲ ಅಂತ ಅನ್ಕೋತಾ ಇರ್ತೀವಿ. ಅವಕಾಶ ನಮಗೆ ಸಿಗಲ್ಲ, ಸಿಗೋ ಥರ ನಾವು ಮಾಡ್ಕೋಬೇಕು. ಸಿಕ್ಕಂಥ ಅವಕಾಶವನ್ನು ಬಳಸ್ಕೋಬೇಕು. ಓಕೆ, ಸೊ ನಾವು ಮಾಡ್ತಾ ಇರೋ ಕೆಲಸ ಅಥವಾ ಅದರ ಹಿಂದಿನ ಉದ್ದೇಶ ಸರಿಯಾಗಿ ಇದ್ದರೆ ಭಗವಂತ ಆ ನಿಟ್ಟಿನಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ನನ್ನ ಮಾತಿನ ಚಾಳಿಗಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಹಾನೆಸ್ಟ್ಲಿ ನಾನೇನೂ ಮಾಡ್ತಾ ಇಲ್ಲ. ನಿಮ್ಮಂತಹ ಒಳ್ಳೆ ಪ್ರೀತಿಸೋ ಮನಸ್ಸುಗಳು, ನಿಮ್ಮ ಎಲ್ಲರ ಬೆಸ್ಟ್ ವಿಶಸ್, ನೀವು ಈಗ ಇಷ್ಟು ಹೆಣ್ಮಕ್ಳು ಮನಸ್ಸಿನಲ್ಲೂ ನಾನು ಇದ್ದೀನಿ ಅಲ್ವಾ, ಅದೆಲ್ಲ ಒಂದೊಂದು ಬ್ಲೆಸ್ಸಿಂಗ್ ನನಗೆ ಅಷ್ಟೇ, ಬೇರೆ ಏನೂ ಇಲ್ಲ. ನಂದು ಅನ್ನೋದು ಏನಿದೆ ಭೂಮಿ ಮೇಲೆ, ಏನಿದೆ ಹೇಳಿ, ಒಂದು ಹಂತದವರೆಗೆ. ನಿಮಗೆಲ್ಲ ಇನ್ನೂ ಸಣ್ಣ ಸಣ್ಣ ವಯಸ್ಸಾಗಿರೋದ್ರಿಂದ ಈಗ ನೀವೆಲ್ಲ ಬದುಕನ್ನು ಕಟ್ಕೊಳ್ತಾ ಇರೋವಂಥವ್ರು. ಈಗ ನಮಗೆ ಈ ವಯಸ್ಸಿನಲ್ಲಿ ಆಸೆಗಳು ಜಾಸ್ತಿ. ಹೇಗೆ ಮದುವೆ ಆಗುತ್ತೆ, ಮದುವೆ ಆದಮೇಲೆ ಮಗು ಆಗುತ್ತೆ, ಮಗುನ ಒಳ್ಳೆ ಶಾಲೆ ಅಥವಾ ಒಂದು ಮನೆ ಕಟ್ಟಬೇಕು, ಇಲ್ಲ ನಾನು ಒಡವೆ ತಗೋಬೇಕು, ಇಲ್ಲ ರೇಷ್ಮೆ ಸೀರೆ ತಗೋಬೇಕು, ಇಲ್ಲ ಟ್ರಿಪ್ ಹೋಗಬೇಕು. ಗೊತ್ತಾಗ್ತಿದ್ಯಾ? ಅದು ಯಾವುದು ತಪ್ಪಲ್ಲ, ಬೇಕು ಮನುಷ್ಯನಿಗೆ. ಮಾರ್ನಿಂಗ್ ಸರ್ ಹತ್ರ ಹೇಳಿದೆ ನಾನು, ದೇಹಕ್ಕಾಗಲಿ ಮನಸ್ಸಿಗಾಗಲಿ ಏನೇನು ಬೇಕು ಎಲ್ಲ ಕೊಟ್ಬಿಡ್ಬೇಕು. ಎಷ್ಟು ಅಂತ ತಿನ್ನುತ್ತೆ, ಎಷ್ಟು ಅಂತ ಉಣ್ಣುತ್ತೆ. ಹೊಟ್ಟೆ ಇಡ್ಸೋ ಅಷ್ಟೇ ತಾನೇ ತಿನ್ನೋಕ್ಕಾಗೋದು, ಹೌದಲ್ಲ? ಈಗ ನಾನು 14-15 ಅವರ್ ಕೆಲಸ ಮಾಡ್ತೀನಿ ಅಂತ ಹೇಳಿ ನಾನು 15 ತಟ್ಟೆ ಅನ್ನ ತಿನ್ನೋಕ್ಕಾಗತ್ತಾ? ಸಾಕು ಅಂದ ತಕ್ಷಣ ನಾವು ನಿಲ್ಲಿಸಲೇಬೇಕು. ಇಷ್ಟೇ ನಮ್ಗೆ ಬೇಕಾಗಿರೋದು. ಪ್ರಾಣಿ ಪಕ್ಷಿಗಳೆಲ್ಲ ಯಾವುದಾದ್ರೂ ಆಸ್ತಿ ಮಾಡಿಟ್ಕೊಳ್ಳುತ್ತಾ, ಆಹಾರ ತಂದು ಕೂಡ ಕೊಡುತ್ತಾ, ಅವತ್ತಿಂದ ಅವತ್ತದು ದುಡಿತಾ ಇರುತ್ತೆ. ಆದರೆ ಮನುಷ್ಯನಿಗೆ ಹುಟ್ಟಿದಾಗಲೇ ಅದು ಪ್ರಕೃತಿನ ಸ್ವಲ್ಪ ಆಸೆಗಳನ್ನು ಜಾಸ್ತಿ ಕೊಟ್ಬಿಟ್ಟಿದೆ. ಅವರ ಪ್ರಯತ್ನಕ್ಕೂ ಮೀರಿದ ಆಸೆಗಳು, ನಿರೀಕ್ಷೆಗೂ ಮೀರಿದ ಆಸೆಗಳು. ಯಾವ ವ್ಯಕ್ತಿ ಯೋಗ ಅಂತ ಒಂದು ಅಡಾಪ್ಟ್ ಮಾಡ್ತಾನೆ, ಬ್ಲೈಂಡ್ ಆಗಿ ನೀವೇನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಎಕ್ಸ್ಪೆಕ್ಟ್ ಮಾಡಿದ್ರೆ ಫಲಿತಾಂಶ ಸಿಗಲ್ಲ. ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಬ್ಲೈಂಡ್ ಆಗಿ ಒಂದು ಖಾಲಿ ಡಬ್ಬ ಇರುತ್ತೆ ಗೊತ್ತಾ, ಆ ಖಾಲಿ ಡಬ್ಬ ತರ ಬಂದು ಕೂತ್ಕೋಬೇಕು. ಒಳಗಡೆ ಒಂದು ಚೂರು ಇದ್ರೂ ಅದು ಕಷ್ಟನೇ ಫಿಲ್ ಮಾಡಿ. ಎಲ್ಲ ಗೊತ್ತಿರುತ್ತೆ, ಎಲ್ಲರೂ ಜ್ಞಾನವಂತರೆ, ಎಲ್ಲ ಯುನಿಕ್ ಪರ್ಸನಾಲಿಟೀಸ್. ಪ್ರತಿಯೊಬ್ಬರನ್ನ ಗೌರವಿಸಿ. ಅವ್ರು ಯಾರು ಬೇಕಾದರೂ ಆಗಿರಲಿ, ನಿಮ್ಮ ಮನೇಲಿ ಕೆಲಸಕ್ಕೆ ಬರೋರಾಗಲಿ, ನಿಮಗೆ ಡ್ರೈವ್ ಮಾಡೋರಾಗಲಿ, ಯಾರೇ ಆಗಿರಲಿ, ಟ್ರೀಟ್ ದೆಮ್ ಆಸ್ ಗೆಸ್ಟ್. ನಿಮ್ಗೊಂದು ಅವಕಾಶ ಸಿಕ್ಕಿದೆ, ಅವ್ರಿಗೊಂದು ಗ್ಲಾಸ್ ಹಾಲು ಕೊಡೋಕ್ಕೋ, ಕಾಫಿ ಕೊಡೋಕ್ಕೋ, ನೀರು ಕೊಡೋದಕ್ಕೋ. ನಿಮ್ಮ ಮನೇಲಿ ಕೆಲಸ ಮಾಡೋರಿಗೆಲ್ಲ ಒಂದು ಗ್ಲಾಸ್ ನೀರು ಕೊಟ್ಬಿಟ್ಟು ಅವಳೆಲ್ಲೋ ಕೆಳಗಡೆ ಕುತ್ಕೊಳ್ಳೋಕೆ ಹೋಗ್ತಾಳೆ, ಸೋಫಾ ಮೇಲೆ ಕುತ್ಕೊಂಡು ಕುಡಿ ಅಂತ ನೋಡಿ, ಅವಳಿಗೆ ಆನಂದ ಇಷ್ಟ ಆಗುತ್ತೆ. ಅದೇ ಬ್ಲೆಸ್ಸಿಂಗ್ ನಮಗೆ. ಯು ಟ್ರೀಟ್ ದೆಮ್ ಆಸ್ ಹ್ಯೂಮನ್, ಯಾರೇ ಆಗಿದ್ರು ಸರಿ. ನನಗೆ ಫ್ರೆಂಡ್ಸ್ಗಳು ಯಾರು ಗೊತ್ತಾ, ನನ್ನ ತಾಯಿರು ಯಾರು ಗೊತ್ತಾ, ನಮ್ಮ ಮನೇಲಿ ಇವತ್ತಿನವರೆಗೂ ನನ್ನನ್ನು ಯಾರು ನೋಡ್ಕೊಳ್ತಾರಲ್ಲ, ನನಗೆ ಹೋದ ತಕ್ಷಣ ನೀರು ಕೊಡ್ತಾರೆ, ಕೂರಿಸ್ತಾರೆ, ಸುಧಾರಿಸ್ತಾರೆ. ಐ ಡೋಂಟ್ ವಾಂಟ್ ಟು ಟೆಲ್ ದೆಮ್ ನನ್ನ ಮೇಡ್ಸ್ ಅಂತ ಹೇಳಕ್ ನನಗೆ ಇಷ್ಟ ಆಗಲ್ಲ, ನನ್ನ ಕೆಲಸದವರು ಅಂತ ಹೇಳಕ್ ಇಷ್ಟ ಆಗಲ್ಲ. 15-20 ವರ್ಷದಿಂದ ಅವರೇ ಇದ್ದಾರೆ. ಆದರೆ ನಾವು 24 hours ತಾಯಿ ಜೊತೆ ಇರ್ತೀನ? ಇಲ್ಲ. ನನ್ನನ್ನು ಯಾರು ಪೋಷಣೆ ಮಾಡ್ತಾರೆ ಅವರೇ ತಾಯಿ. ಹಾಗೆ
ನಾವು ಯಾವ ರೀತಿ ಬದುಕನ್ನ ಸ್ವೀಕಾರ ಮಾಡಿರ್ತೀವಿ, ವ್ಯಕ್ತಿಗಳನ್ನ ಸ್ವೀಕಾರ ಮಾಡಿರ್ತೀವಿ, ಅದ್ರ ಮೇಲೆ ನಮ್ಮ ಜೀವನ ನಿಂತ್ಕೊಳ್ಳುತ್ತೆ. ಯಾರು ಹುಟ್ಟುತ್ತಾನೆ ಕೆಟ್ಟವರಾಗಿರಲ್ಲ, ಮತ್ತು ಕೆಟ್ಟವರಾಗೇನೋ ಸಾಯಕ್ಕಾಗಲ್ಲ. ಸಾಯೋ ಮುಂಚೆ ಅವ್ರಿಗೊಂದು ರಿಯಲೈಸೇಷನ್ ಆಗೇ ಆಗುತ್ತೆ. ಯೋಗ ಬ್ಲೈಂಡ್ ಆಗಿ ಅಡಾಪ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಪ್ರತಿಯೊಂದನ್ನ ಎನರ್ಜಿ ಮುಖಾಂತರ ನಮ್ಗೆ ಟ್ಯೂನ್ ಮಾಡ್ತಾ ಹೋಗುತ್ತೆ. ನಮ್ಗೆ ಯಾರು ಗುರು ಬೇಕಾಗಿಲ್ಲ, ಯಾವ ಲೀಡರ್ ಬೇಕಾಗಿಲ್ಲ. ಒಳ್ಳೇದು ಕೆಟ್ಟದನ್ನ ಡಿಸೈಡ್ ಮಾಡುವಂತಹ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಇಂಪ್ರೂವ್ ಆಗುತ್ತೆ. ಅದರ್ ಇಟ್ಸ್ ಗುಡ್ ಆರ್ ಬ್ಯಾಡ್. ಆಹಾರದ ಬಗ್ಗೆ ಹೇಳ್ತೀರಿ, ಈಗ ನೋಡಿದ ತಕ್ಷಣ ಅದು ತಿನ್ಬೇಕು ಇದು ತಿನ್ಬೇಕು ಆಸೆಗಳು ಬರುತ್ತೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೀವು ಮನಸ್ಸಲ್ಲಿ ಆಸೆ ಇಟ್ಕೊಂಡು ನಂಗೆ ಬೇಕು ಅನ್ನಿಸ್ತದೆ, ಡಯಟಿಸ್ಟ್ ಹೇಳಿದಾರೆ ನಾನು ಇದು ತಿನ್ಬಾರ್ದು, ಮನ್ಸಲ್ಲಿ ಆಸೆ ಇದೆಯಾ, ನೀವು ನೋಡ್ತಿರಲ್ಲ ಆಸೆಯಿಂದ, ನೀವು ತಿಂದಾಯ್ತು, ನಿಮ್ಮ ಬಾಡಿಗೆ ಬಂದಾಯ್ತು. ಅದು ಯಾಕೆ ಯೋಗ ಮಾಡಿ ಅಂದಾಗ ಅದು ನೋಡಿದ್ರೆ ಬೇಕು ಅಂತ ಅನ್ಸಲ್ಲ, ಬಾಡಿಗೆ ಏನ್ ಬೇಕೋ ಅದನ್ನ ಮಾತ್ರ ಕೇಳುತ್ತೆ. ನಾನು ಇಂಥದನ್ನ ತಿನ್ನಲ್ಲ ಅಂತ ಯಾರಿಗೂ ಹೇಳಲ್ಲ, ಇಂಥದ್ದೇ ಬೇಕು ಅಂತಾನು ಹೇಳಲ್ಲ. ನನ್ನ ಬಾಡಿ ಯಾವಾಗ ಏನ್ ಕೇಳುತ್ತೆ ನಾನು ಪ್ರೀತಿಯಿಂದ ಕೊಡ್ತೀನಿ. ಅರ್ಥ ಆಗ್ತಿದ್ಯಾ? ಇಷ್ಟೇ, ವೆರಿ ಸಿಂಪಲ್. ಟ್ಯೂನ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಸೆಷನ್ ಶುರು ಮಾಡೋಣ. ಆದ್ರೂ ಎಲ್ಲರ ಮನಸ್ಸಲ್ಲಿ ಒಂದು ಪ್ರಶ್ನೆ. ಯಾವ ಪ್ರಶ್ನೆ? ಇಲ್ಲ, ಲಾಸ್ಟ್ ಅಲ್ಲಿ ಹೇಳ್ತೀನಿ. ದೇಹ ನೇರ, ದೇಹ ನೇರ. ಎಸ್, ಎರಡೂ ಕೈಯನ್ನು ನೆಲದ ಮೇಲೆ ಪ್ರೆಸ್ ಮಾಡಿ, ಚೆನ್ನಾಗಿ ಪ್ರೆಸ್ ಮಾಡಿ. ಮುಂಭಾಗದಲ್ಲಿ 5 ಬೆರಳನ್ನು ಪ್ರೆಸ್ ಮಾಡ್ಕೊಳ್ಳಿ. ಈಗ ನಾನು 1 ಹೇಳಿದಾಗ ಇನ್ಹೇಲ್ ಮಾಡ್ತಾ ಎರಡೂ ಕೈಗಳು ಮೇಲೆ ಹೋಗ್ಲಿ. 1 ಇನ್ಹೇಲ್, ಆಲ್ ದ ಹ್ಯಾಂಡ್ಸ್. 2 exhale, all the way hand down. ಪ್ರೆಸ್ ಮಾಡಬೇಕು, ಚೆನ್ನಾಗಿ ಪ್ರೆಸ್ ಮಾಡಬೇಕು ನನಗೆ. ರೈಟ್. 3 ಇನ್ಹೇಲ್ ಅಪ್, ಕಣ್ಮುಚ್ಚಿ ಈಗ ಪ್ರಾಕ್ಟೀಸ್ ಮಾಡಿ. 4 ಡೌನ್, ಶ್ವಾಸದ ಶಬ್ದ ಬರ್ತಾ ಇರಲಿ. 5 6 7 8 9 10 11. ಅಲ್ಲೇ ನೇರವಾಗಿರಲಿ, ಕಣ್ಣು ತೆರಿಬೇಡಿ. ನಿಮ್ಮ ಕೈಗಳನ್ನ ಕಿವಿಗೆ ತಾಗಿಸಿ, ಅಲ್ಲೇ ಇರಬೇಕು. ನಿಮ್ಮ ಆರ್ಮ್ಸ್, ತೋಳುಗಳು ಕಿವಿಗೆ ಟಚ್ ಆಗಬೇಕು. ಅಲ್ಲೇ ಇರಿ, ಅಲ್ಲೇ ಬ್ರೀತ್ ಔಟ್ ಮಾಡಿ. ಈಗ ಅಲ್ಲೇ ಬ್ರೀತ್ ಇನ್, ಅಲ್ಲೇ ಬ್ರೀತ್ ಔಟ್. 3 breathe in, 4 breathe out, 5 breathe in, 6 breathe out, 7 breathe in, 8 breathe out, 9 breathe in, 10 breathe out. Inhale, exhale and hand on the knee. ಮಂಡಿ ಮೇಲೆ ಇಟ್ಕೊಳ್ಳಿ. ಈಗ ಇಲ್ಲಿಂದ ನೇರವಾಗಿ ಡಯಾಗ್ನಲ್ ಆಗಿ ನನ್ನನ್ನು ಗಮನಿಸ್ಕೊಳ್ಳಿ. 1 ಹೇಳಿದಾಗ ಮಂಡಿ ಹಿಂಗೆ ನೇರವಾಗಿದೆ, ಹಾಗೆ ಹೋಗ್ತೀರಿ, ಹೇಳ್ಕೋಬೇಕು. 2 ಹೇಳಿದಾಗ ಫೋರ್ಸ್ ಅಲ್ಲಿ ಹೇಳ್ಕೋಬೇಕು. ರೆಡಿ? 1 2 3 4 5 6 7 8 9 10 11 12 13 14 15 16 17 18 19. ಅಲ್ಲೇ ಇರಿ, ಅಲ್ಲೇ ಬ್ರೀತ್ ಔಟ್ ಮಾಡಿ. ಅಲ್ಲೇ 5 ಕೌಂಟ್. ಕಣ್ಣು ಮುಚ್ಚಿ. ಇವಾಗ 1 ಬ್ರೀತ್ ಇನ್,
2 ಬ್ರೀತ್ ಔಟ್. ನಾನು ಹೇಳೋವರೆಗೂ ಉಸಿರು ತಗೋಬಾರ್ದು. 3 ಬ್ರೀತ್ ಇನ್, 4 ಬ್ರೀತ್ ಔಟ್, 5 ಬ್ರೀತ್ ಇನ್, 6 ಬ್ರೀತ್ ಔಟ್, 7, 8, 9, 10. ಕಣ್ಣು ಬಿಡದೆ ಎರಡೂ ಕೈಗಳನ್ನು ಹಾಗೆ ಇರಬೇಕು, ಮುಂಭಾಗಕ್ಕೆ, ಎದೆಯ ಮುಂಭಾಗಕ್ಕೆ ಚಾಚಿ ಹಸ್ತ ನೆಲವನ್ನು ನೋಡಿ. ಗೊತ್ತಾಗ್ಲಿಲ್ಲ ಅನ್ನೋರು ಕಣ್ಬಿಟ್ಟು ನೋಡಿ. ಹೀಗೆ ತಗೊಳ್ಳಿ. ಈಗ ಇಲ್ಲಿ ಉಸಿರು ತಗೋಬೇಕು. ನನ್ನ ಗಮನಿಸ್ಕೊಳ್ಳಿ, ಇಲ್ಲಿ ಉಸಿರು ತಗೋಬೇಕು. ಟೋ ಹೇಳಿದ ತಕ್ಷಣ ಹಿಂದೆ ಕೇಳ್ಕೊಬೇಕು. ಓಕೆ, ರೆಡಿ? 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21. Right. ಹಾಗೆ 1 breathe in, 2 breathe out. ಶರೀರ ಶೇಕ್ ಆಗಬಾರ್ದು. ಈಗ ಕೈ ಶೇಕ್ ಆಗಬಾರ್ದು, ಕಣ್ಣು ಬಿಡಬಾರ್ದು. 3 breathe in, 4 breathe out, 5 breathe in, 6 breathe out, 7 breathe in, 8 breathe out. ಕೈ ಇಳಿಸಬಾರ್ದು. 9, 10. ಕೈ ಶೇಕ್ ಆಗಬಾರ್ದು, ಕೈಯಲ್ಲೇ ಇರಬೇಕು. ನಿಧಾನ ಕಣ್ಣು ಬಿಡಿ, ನನ್ನ ನೋಡಿ, ಹಾಗೆ ಇರಿ. ಇಲ್ಲಿಂದ ಇನ್ಹೇಲ್ ಬೋತ್ ದ ಹ್ಯಾಂಡ್ಸ್ ಅಪ್, ಹೀಗೆ ಇರಬೇಕು. ಟಚ್, ಚೆಕ್ ಯುವರ್ ಪೇಷನ್ಸ್ ಅಂಡ್ ಯುವರ್ ಎನರ್ಜಿ. ಕಮ್ ಆನ್. ಈಗ 2 ಹೇಳಿದ ತಕ್ಷಣ ಹೆಬ್ಬೆರಳು ಒಳಗಡೆ ಬರಬೇಕು. ಓಕೆ, 1 ಬ್ರೀತ್ ಇನ್, 2, 3, 4, 5, 6, 7, 8, 9, 10, 11, 12. ಕೈ ನೀಡಬೇಕು. 13, 14, 15, 16, 17, 18, 19, 20, 21. ಅಲ್ಲೇ ನಿಲ್ಲಿಸಿ, ಹಾಗೆ ಇರಿ. ಕಣ್ಣು ಮುಚ್ಚಿ. ಕೈ 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 ಲಾಕ್ ಮಾಡಬಾರ್ದು. 1 ಬ್ರೀತ್ ಇನ್, ನೋಡಿ ನೀವೆಲ್ಲ ಸ್ಟ್ರಾಂಗ್, ಹಾಗೆ ಇರಿ. 2 ಬ್ರೀತ್ ಔಟ್, 3 ಬೇರೆಯವ್ರನ್ನ ನೋಡಬೇಡಿ. 4, 5 ಅಲ್ಲೇ ಇರಲಿ. 6, 7, ಕಮಾನ್, 8, 9, 10. ರೈಟ್. ಕೈಯನ್ನು ಮುಂಭಾಗ, ಶೋಲ್ಡರ್ ಮುಂದಕ್ಕೆ ಇಳಿಸಿ. ಯು ಆರ್ ಸ್ಟ್ರಾಂಗ್. 3 ಮೆಂಬರ್ಸ್ ಬಿಟ್ಟಿನಿ, ಎಲ್ಲರೂ ಸ್ಟ್ರಾಂಗ್. 3 ಮೆಂಬರ್ಸ್ ಸ್ವಲ್ಪ ಒಡ್ದಾಡ್ತಿದ್ದೀರಿ. ಮೈಂಡ್ ಸ್ಟ್ರಾಂಗ್ ಮಾಡಿ. ಈಗ ಹಸ್ತವನ್ನ ಆಕಾಶದ ಕಡೆ ತಿರುಗಿಸಿ. ಕೈ ಹಾಗೆ ಇರಲಿ, ಹಸ್ತ ಆಕಾಶದ ಕಡೆಗೆ ಇರಲಿ. ಈಗ 2 ಹೇಳಿದ ತಕ್ಷಣ ವಾಪಸ್ ಹೇಳ್ಕೊಳ್ಳಿ. 2, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 19. ಅಲ್ಲೇ ಇಲ್ಲಿಂದ ಸುಮ್ಮನೆ ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಕಣ್ಣು ಬಿಡಬೇಡಿ. ಕೈಯನ್ನು ಕೆಳಗಿಳಿಸಿ, ಕಣ್ಣು ಬಿಡಬೇಡಿ. ದೀರ್ಘವಾಗಿ ಉಸಿರು ತಗೊಳ್ಳಿ. ಈಗ ಬಾಯಿ ಮುಖಾಂತರ ಶ್ವಾಸ ಆಚೆ ಹಾಕಿ
Silent meditation now. Feel your body, mind, breathe, heartbeat, body vibrations. ನಿಮ್ಮ ಎರಡೂ ಕೈಗಳು ಮಾತಾಡ್ತಾ ಇದ್ದಾವಲ್ಲ, ಏನೋ ಒಂದು ಸಣ್ಣ ರೀತಿಯ ಹರಿವು ಒಳಗಡೆ ಹರಿತಾ ಇದೆ ಅಲ್ವಾ? ಆ ಹರಿವಿನ ಅರಿವು ನಿಮ್ಗಾಗ್ತಾ ಇದೆ ಅಲ್ವಾ? ಅದನ್ನೇ ಕನ್ನಡದಲ್ಲಿ ಹೇಳ್ತೀವಿ. ಏನು? ನಿಜವಾದ ಹರಿ ಅಂದರೆ ಭಗವಂತ. ನಿಮ್ಮ ಅರಿವಿಗೆ ತಂದು ಹರಿಯುವಂತಹ ಒಂದು ಪರಿ. ಎಲ್ಲರಲ್ಲೂ ಒಂದು ಪ್ರಶ್ನೆ, ಆಧ್ಯಾತ್ಮಿಕತೆ ಅಂದರೆ ಏನು, ಸ್ಪಿರಿಚುವಲ್ ಅಂದ್ರೆ ಏನು? ಇತ್ತೀಚಿನ ದಿನಗಳಲ್ಲಿ ಎಲ್ಲ ಓಡಾಡುವಂಥ ಒಂದು ಪದ, ಹೌದಾ? ಈಗ ನಿಮ್ಗೊಂದು ಅನುಭವ ಆಗ್ತಾ ಇದೆ ಅಲ್ಲ, ದಟ್ ಈಸ್ ದಿ ದೈವಿಕ ಶಕ್ತಿ. ಫೀಲ್ ದಟ್. ಟೇಕ್ ಅ ಡೀಪ್ ಬ್ರೆತ್ ನೌ. ಬ್ರೀತ್ ಔಟ್ ಫ್ರಮ್ ದ ಮೌತ್. ಎರಡೂ ಹಸ್ತಗಳನ್ನು ಜೋಡಿಸಿ ಈಗ ನೇರವಾಗಿ ಕೂತ್ಕೊಳ್ಳಿ. ಓಂಕಾರದ ಉಪಾಸನೆ. ನೇರವಾಗಿ ಕೂತ್ಕೊಳ್ಳಿ, ಕಣ್ಣನ್ನು ಮುಚ್ಚಿ. ಬ್ರೀತ್ ಇನ್. ಸ್ಟಾರ್ಟ್. Breathe in. Start. Breathe in. Start. त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनात् मृत्योर्मोक्षीयमामृतात्। ॐ शान्ति शान्ति शान्तिः। Rub your hand. ಎಷ್ಟು ಚೆನ್ನಾಗಿ ರಬ್ ಆಗಬೇಕು ಅಂದರೆ, ಮ್ಯಾಚ್ ಬಾಕ್ಸಲ್ಲಿ ಒಂದು ವಾಸನೆ ಬರುತ್ತಲ್ಲ, ಆ ರೀತಿ ಒಂದು ವಾಸನೆ ಉಂಟಾಗಬೇಕು. ಆ ವಾಸನೆಯನ್ನು ಕಣ್ಣು ಮತ್ತು ಆ ಘರ್ಷಣೆ ಕಣ್ಣಿಗೆ ವಾಸನೆ ಮೂಗಿ ಒಳಭಾಗದಿಂದ ಉಸಿರನ್ನು ಹಾಕೋಬೇಕು ಒಳಗಡೆ. ಕೀಪ್ ಆನ್ ಯುವರ್ ಐಸ್ ಆ್ಯಂಡ್ ಫೇಸ್ ಫ್ರಮ್ ಇನ್ಸೈಡ್. ಹೋಲ್ಡ್ ಮಾಡಿ ಬ್ರೆತ್ತನ್ನು. ದೇಹವನ್ನು ಮೇಲ್ಭಾಗಕ್ಕೆ ಇಚ್ಚಿ ನಿಧಾನ ಉಸಿರನ್ನು ಬಿಡ್ತಾ ಕೈಗಳನ್ನು ಕೆಳಗಿಳಿಸಿ ನಿಮ್ಮ ಕರದರ್ಶನವನ್ನು ಮಾಡಿ. ಮುಂದೆ ಬಾಗಿ ನಮ್ರತಾ ಭಾವನೆಯಿಂದ ನಮಸ್ಕಾರ ಅಂತ ಹೇಳಿ ನಿಮ್ಮ ಎಡಭಾಗದ ಸಹಪಾಠಿಗೆ ನಮಸ್ಕಾರ ವಿನಿಮಯ ಮಾಡಿ, ಬಲಭಾಗದ ಸಹಪಾಠಿಗೂ ಕೂಡ ನಮಸ್ಕಾರ ವಿನಿಮಯನ ಮಾಡ್ಕೊಳ್ಳಿ. ರೈಟ್. ಫೀಲಿಂಗ್ ಗುಡ್? ಇಷ್ಟು ಬ್ರೀತ್ ಬೇರೆ ಟೈಮಲ್ಲಿ ಮಾಡ್ತೀರಾ? ಬೇರೆ ಟೈಮಲ್ಲಿ ಮಾಡಲ್ಲ. ಓಕೆ. ಈಗ ಪ್ಲೀಸ್ ಕಮ್ ಅಪ್. ಬನ್ನಿ ಸರ್, ಬನ್ನಿ ಈ ಕಡೆ ಫೇಸಿಂಗ್ ಹಾಕ್ಕೊಳ್ಳಿ. ಅವರ ಗುರು ಫಾರ್ ಎವ್ರಿ ಒನ್. ಪ್ಲೀಸ್ ಕಮ್ ಅಪ್ ಸರ್, ಬನ್ನಿ. ಫ್ಯಾಂಟಾಸ್ಟಿಕ್ ಬ್ಯಾಚ್ ಸರ್, ಮಾತ್ರ ವೆರಿ ನೈಸ್ ಬ್ಯಾಚ್. ಎಕ್ಸಲೆಂಟ್. ಪ್ಲೀಸ್ ಕಮ್ ಅಪ್. ಈಗ ನಾನು ಹಿಂದೆ ಏನವ್ರಿಗೆ ಕಾಣಿಸ್ತೀನ? ಓಕೆ. ಓಡಾಡ್ತಿರ್ತೀನಿ, ಪರವಾಗಿಲ್ಲ. ಲಾಸ್ಟಲ್ಲಿ ಓಕೆ ಅಮ್ಮ, ನೀವು ನಿಂತ್ಕೊಳ್ಳೋಕೆ ಕಷ್ಟ ಆದರೆ ಕೂತ್ಕೊಂಡು ಏನಾಗುತ್ತೆ ಅದು ಮಾಡ್ತಾ ಇರಿ. ಓಕೆ. ಮಂಡಿನ ಈ ಕಡೆ ಅಟೆನ್ಷನ್. ಮಂಡಿನ ಲೂಸ್ ಮಾಡಿ. ಹೀಗೆ 1. ಸೊ ಸ್ಟೆಪ್ಪನ್ನು ಎತ್ತಾಕಬಾರ್ದು, ಸುಮ್ಮನೆ ಹೀಗೆ. ಓಕೆ. ಕೈ ಬಾಡಿ ಎಲ್ಲ ಫ್ರೀ ಬಿಡಿ, ಕಣ್ಣು ಮುಚ್ಚಿ ಬ್ರೀತ್ ಔಟ್ ಫೋಕಸ್ ಮಾಡಿ. 1 2 3 4 5 6. ಕ್ಲೋಸ್ ಯುವರ್ ಐಸ್. ವಾಯ್ಸ್ ಬರಬಾರ್ದು ಅಷ್ಟೇ. 6 7 8 9 10 11 12 13 14 15 16 17 18 19 20. Good. Take a deep breath.
ಬ್ರೀತ್ ಔಟ್ ಫ್ರಮ್ ದ ಮೌತ್. ಕೆಲವೊಂದಷ್ಟು ಕೈಂಡ್ ಆಫ್ ವಾಕಿಂಗ್, ಜಾಗಿಂಗ್, ರನ್ನಿಂಗ್ ಮಹಿಳೆಯರ ಲೆಸನ್ನಲ್ಲಿ ಆ್ಯಡ್ ಮಾಡಿರ್ತೀನಿ. ಸ್ಥಳದಿಂದ ಒಬ್ರಿಗೊಬ್ರು ಹೊಡ್ಕೋತೀರ ಅಂತ ನಾನು ಸ್ವಲ್ಪ ಚೇಂಜ್ ಮಾಡಿರ್ತೀನಿ ಅಷ್ಟೇ. ಓಕೆ, ನಿಂತಲ್ಲೇ ಇವಾಗ ಬರೀ ಹ್ಯಾಂಡಲ್ಲಿ, ಕಾಲಲ್ಲಿ ನಾವು ಹೆಂಗೆ ಓಡ್ತೀವೋ ಅದೇ ಥರ ಕೈಯಲ್ಲಿ ರನ್ ಮಾಡಬೇಕು. ಓಕೆ, ನೇರ ದೃಷ್ಟಿ ಚಂಚಲತೆಯನ್ನು ತೆಗೆದಾಕತ್ತೆ. ನೇರ ದೃಷ್ಟಿ ಇರಬೇಕು, ಆ ಕಡೆ ಈ ಕಡೆ ಹೋಗ್ಬಾರ್ದು. ಯಾಕಂದ್ರೆ ಹೆಣ್ಮಕ್ಳು ಹೆಣ್ಣನ್ನು ಹೋಲಿಸಿರೋದೇ ಚಂಚಲತೆಗೆ. ಏನಂತೀರಿ ಅಲ್ವಾ? ಆ ಚಂಚಲತೆಯನ್ನು ಒಂದು ಜೀವನದಲ್ಲಿ ನಾವು ವಿನ್ ಆಗಿಬಿಟ್ರೆ ಪ್ರಪಂಚ ನಮ್ಮನ್ನು ಕರ್ಕೋತಾ ಇರುತ್ತೆ ಎಲ್ಲಿ ಬೇಕಲ್ಲಿಗೆ. ಜಸ್ಟ್ ಯು ವಿನ್ ದಟ್, ಕಮ್ ಔಟ್ ಫ್ರಮ್ ಆಲ್ ದ ಅಟ್ರಾಕ್ಷನ್ಸ್. ಆಗ ನೋಡಿ ನಿಮ್ಮ ಲೈಫ್ ಇಸ್ ವೆರಿ ಬ್ಯೂಟಿಫುಲ್. ಇಷ್ಟು ಕಂಟ್ರಿಗಳಿಗೆ ಹೋಗ್ತೀನಿ, ಇಷ್ಟು ಇಲಾಖೆಗಳಿಗೆ. ನಮ್ಮ ಕರ್ನಾಟಕ ಬಿಡಿ, ಕರ್ನಾಟಕ ಇಸ್ ಮೈ ಮನೆ. ಎಲ್ಲೋದ್ರು, ಎಲ್ಲ ಡಿಸ್ಟ್ರಿಕ್ಟ್ ಎಲ್ಲೋದ್ರು ನೀವೆಲ್ಲ ನನ್ನ ಮಕ್ಕಳು, ನನ್ನ ಮನೆ, ನನ್ನ ಸಂಸಾರನೇ ಇದು. ರೈಟ್? ದೇಶನೂ ನನ್ನ ದೇಶನೇ. ಹೊರ ದೇಶದಲ್ಲಿ ಐ ಗೋ ಅಲೋನ್, ಎವ್ರಿವೇರ್ ಐ ಗೋ ಅಲೋನ್. ಆತ್ಮವಿಶ್ವಾಸ ಬೆಳೆಸ್ಕೊಳ್ಳೋಂಥ ಒಂದು ರೀತಿಯ ಬಿಗಿನಿಂಗ್ ಸೆಷನ್ಸ್ ಇವೆಲ್ಲ. ಓಕೆ, ರೈಟ್. ಇಲ್ಲಿಂದ ಏನು ಮಾಡಿ, ಜಸ್ಟ್ ಒಂದು ಹಿಪ್ಪನ್ನು ಮಾತ್ರ ಸ್ವಲ್ಪ ಹಿಂದೆ ತಗೊಳ್ತೀರಿ. ಎಷ್ಟು ಸ್ಪೀಡ್ ಕೊಡೋಕ್ಕಾಗುತ್ತೆ. ಮನಸ್ಸಿನಲ್ಲಿ ಕೋಪ, ತಾಪ, ಅಸಹನೆ ಎಲ್ಲ ಏನಿದೆ ಇಲ್ಲಿ ತೋರಿಸ್ಬೇಕು. ಫೋಕಸ್ ಮಾಡಿ. ಓಕೆ, ಸ್ಟಾಪ್ ಹೇಳೋವರೆಗೂ ಮಾಡಬೇಕು. ಓಕೆ, ರೈಟ್. ಸ್ಟಾರ್ಟ್. 1 2 3 4 5 6 7 8 9 10 11. ಬರಲಿ ಸ್ಪೀಡ್ ಆಗಿ, ಪ್ರೆಷರ್ ಆಗಿ ಬರಲಿ. 12 13 14. ಅಣ್ಣ 30 ಸೆಕೆಂಡ್ಸ್ ವಿಡಿಯೋನು ಮಾಡ್ಕೊಳ್ಳಿ. 15 16 17 18 19 20. ನೋಡಿ, ಸ್ಲೋ ಆದ್ರಿ ಅಂದ್ರೆ ನಿಮ್ಮಲ್ಲಿ ಆ ಒಂದು ಇದಿಲ್ಲ, ಛಲ ಇರಬೇಕು. ಕಮಾನ್. 1 2 3 ಬ್ರೀತ್ ಔಟ್ 4 5 6 7 8 9 10 11 12 13 14 15 16 17 18 19 20. Relax. Right. Take a deep breath. Breathe out from the mouth. Good. ಎಡ ಹಸ್ತ ತೋರಿಸಿದ್ರಲ್ಲ, ಇದನ್ನು ಹೀಗೆ ತಿರುಗಿಸಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಹೀಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ರ ಈಗ ಬಲ ಕೈ ತೋರಿಸಿ. Breathe out. Okay, start. 1 2 3 4 5. ಬಾಡಿ ತಿರುಗಬಾರ್ದು, ಬಾಡಿ ಇಲ್ಲೇ ಇರ್ಬೇಕು, ಸೆಂಟ್ರಲ್ ಇರಬೇಕು. 1 2 3 4 5 6 7 8 9 10. ಓಕೆ, ಕೈ ಬಿಡಿ. ಇನ್ನೊಂದು ಕಡೆ ತಗೊಳ್ಳಿ, ಆಪೋಸಿಟ್ ತಗೊಳ್ಳಿ. ಹೋಲ್ಡ್ ಮಾಡ್ಕೊಳ್ಳಿ. ಸ್ಟಾರ್ಟ್. ಮುಂದೆ ಕೇಳ್ಕೊಳ್ತಾ ಹೋಗಿ. 1 2 3 4 5 6 7 8 9 10 11 12 13 14 15 16 17 18 19 20. ಕೈ ಮೇಲೆ ತಗೊಳ್ಳಿ. ಕೈ ಬೆರಳೆಲ್ಲ ಫ್ರೀ ಬಿಡಿ. ಕಾಲನ್ನ ಜೋಡಿಸಿ. ಹೆಬ್ಬೆರಳು, ಹಿಮ್ಮಡಿಗೆ ಹಿಮ್ಮಡಿ, ಹೆಬ್ಬೆರಳಿಗೆ ಹೆಬ್ಬೆರಳು, ಹಿಮ್ಮಡಿಗೆ ಹಿಮ್ಮಡಿ. ಓಕೆ, ಫುಲ್ ರೊಟೇಷನ್. 1 2 3 4 5 6 7 8 9 10. Opposite. 1 2 3 4 5 6 7 8 9 10. ಓಕೆ, ಕೈ ಕೆಳಗಿಳಿಸಿ. ಇಲ್ಲಿ ಈಕ್ವಲ್ ಟು ಶೋಲ್ಡರ್. ಓಕೆ, ಸೊ ಈಗ ಇಲ್ಲೇನ್ ಮಾಡಬೇಕು? 1 2 3 4 5 6 7 8 9 10. Speed up. 11 12 13 14 15 16 17 18 19 20. ಕೈ ಹಾಗೆ ಇರಲಿ. ಸ್ಟಾರ್ಟ್. ಫುಲ್ ತಿರ್ಸ್ಬೇಕು. 1 2 3 4. ನೋಡ್ಬೇಡಿ ಅಕ್ಕಪಕ್ಕ, ಗೊತ್ತಾಗಿಲ್ಲ ನಾನೇ ತೋರಿಸ್ತೀನಿ. 5 6 7
8, 9, 10. ಹಾಗೆ ಇಟ್ಕೊಳ್ಳಿ, ಕೈ ಕೆಳಗೆ ಇಳಿಸ್ಬೇಡಿ. ಉಸಿರು ತಗೊಳ್ಳಿ, ಉಸಿರು ಬಿಡಿ. ಈಗ ಸ್ಮಾಲ್ ರೊಟೇಷನ್. 1, ನಮ್ಮ ಫೋಟೋಗ್ರಾಫರ್ ಬ್ರದರಲ್ಲಿ 2, 3, ಫೋಟೋ ತಗೋಬೇಕಿತ್ತು ಫ್ರಂಟ್ ಇಂದ. 5, ನೋಡಿ ಇಷ್ಟೇ, ನಾನು ಹೇಗೆ ಮಾಡ್ತಿದ್ದೀನಿ ಇಷ್ಟೇ. 1, ಮೈಂಡ್ ಹಾದಿ ತಪ್ಪಿಬಿಡುತ್ತೆ, ಹಿಂಗೆ ಇರ್ಬೇಕು ಡಿಸಿಪ್ಲಿನ್ ಆಗಿ. ನೋಡಿ, ಮೂವ್ ಆಗ ಗೊತ್ತಾಗಬಾರ್ದು ಇಲ್ಲಿ. 1, 2, 3, 4, 5, 6, 7, 8, 9, 10. ನಿಧಾನವಾಗಿ 1, 2, 3, 4, 5, 6, 7, 8, 9, 10. ಹ್ಯಾಂಡ್ ಡೌನ್. ಮತ್ತೆ ಹ್ಯಾಂಡ್ ತಗೊಳ್ಳಿ. ಇಟ್ಸ್ ಅ ಪನಿಷ್ಮೆಂಟ್ ಫಾರ್ ಸೆಕೆಂಡ್ ಟೈಮ್. ಯಾಕಂದ್ರೆ ತಪ್ಪಂತ ಕೈ ಬಿಟ್ರಿ, ಒಬ್ರು ಬಂದ್ರು ಮತ್ತೆ 3 minutes ಹೋಲ್ಡ್, ಆದರೆ ನಿಮಗೆ 20 counts ಹೋಲ್ಡಿಂಗ್. ಈಗ ಕಣ್ಮುಚ್ಚಿ. 1, ಇಲ್ಲ ಶೇಕ್ ಮಾಡೋಂಗಿಲ್ಲ. 2, 3, 4, 5, 6, 8, 9, 10, 11, 12, 13, 14, 15, 16, 17, 18, 19, 20. ಹ್ಯಾಂಡ್ ಡೌನ್. ಮತ್ತೆ ಶಬ್ದ ಬೇರೆ ರೀತಿ ಶಬ್ದ ಬಂದ್ರೆ ಮತ್ತೆ 30 seconds. ರೆಡಿ ಇದ್ದೀರಾ? ಇಲ್ಲ ಅಲ್ಲ? ಓಕೆ. ಟೇಕ್ ಅ ಡೀಪ್ ಬ್ರೆತ್. ಬ್ರೀತ್ ಔಟ್. ಮನಸ್ಸಲ್ಲಿ ಏನು ಅನ್ಕೊಂಡಿದ್ರಿ? ಅಯ್ಯೋ 20 seconds, ಅಯ್ಯೋ ನೋ. ನಿಮ್ಮೊಳಗೊಂದು ಶಕ್ತಿ ಹೋಲ್ಡ್ ಮಾಡಿಡಿಸ್ತು. ಯಾವ ಶಕ್ತಿ? ಭಯ. ಮತ್ತೆ ಇನ್ನೊಂದು 20 seconds ಹೋಲ್ಡ್ ಮಾಡಿಸ್ತಾರೆ ಅಂತ. ಹೌದಾ ಇಲ್ಲ? ಅಂದ್ರೆ ಅರ್ಥ ನಿಮ್ಮೊಳಗೊಂದು ಅಗಾಧವಾದ ಒಂದು ಶಕ್ತಿ ಇದೆ, ಅದನ್ನ ನೀವು ಆಚೆ ತೆಗಿತಾ ಇಲ್ಲ ಅಷ್ಟೆ. ಗೊತ್ತಾಯ್ತಾ? ಓಕೆ, ರೈಟ್. ನೇರವಾಗಿ ನಿಂತಿದ್ದೀರಿ. ಇಲ್ಲಿಂದ ಲೆಫ್ಟ್ ಹ್ಯಾಂಡ್ ಹೋಗುವಾಗ ಇನ್ಹೇಲ್, ರೈಟ್ ಹ್ಯಾಂಡ್ ಕೆಳಗಡೆ ಬರುವಾಗ ಎಕ್ಸೇಲ್. ಓಕೆ, ನೋಡಿ ಗೊತ್ತಾಗ್ತಿದ್ಯಾ? ಸೊ ನಾನು ಕೌಂಟ್ ಪ್ರಕಾರನೇ ಮಾಡಿ. ಈಗ 1, ಲೆಫ್ಟ್ ಹ್ಯಾಂಡ್ ಇಡ್ಬೇಕು ಮೇಲೆ ಅಲ್ವಾ? ಲೆಫ್ಟ್ ಹ್ಯಾಂಡ್, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Hand down. Take a deep breath. Breathe out from the mouth. Good. ಎಲ್ಲರೂ ನಿಮ್ಮ ಬಲಭಾಗದಿಂದ ಈ ಕಡೆ ತಿರುಗಿ, ಫೇಸಿಂಗ್ ದಿಸ್ ಸೈಡ್. ಓಕೆ, ಹಾಗೆ ಇರಿ. ಇಲ್ಲಿಂದ ಎರಡೂ ಕೈ ಮೇಲ್ ತಗೊಳ್ತೀರಿ, ಹಿಪ್ಪನ್ನು ಹಿಂದೆ ಹಾಕ್ತೀರಿ. ಓಕೆ, ಅದ್ರ ಜೊತೆಗೆ ಏನಾಗ್ತಿರ್ಬೇಕು? ಬ್ರೀತ್ ಔಟ್ ಆಗ್ತಾ ಇರ್ಬೇಕು. ನಮ್ಮ ಈ ಭಾಗದಲ್ಲಿ ಸ್ಟ್ರೆಚಿಂಗ್ ಫೀಲ್ ಆಗ್ಬೇಕು, ಈ ಭಾಗದಲ್ಲಿ ಪೈನ್ ಆಗ್ಬೇಕು. ಈಗ ನನ್ನ ಹಿಪ್ಪನ್ನು ಗಮನಿಸಿ, ಹಿಂದೆ ಹೋಗಿದೆ ಅಲ್ಲ, ರೈಟ್? ಹಿಪ್ಪನ್ನು ಹಿಂದೆ ತರಬೇಕು. ಓಕೆ, ಹೊಟ್ಟೆ ಮುಂದಕ್ಕೆ ತಳ್ಕೋಬೇಕು, ಕೈ ಹಿಂದೆ ತರಬೇಕು. ಹ್ಯಾಂಡ್ಸ್ ಅಪ್. ಈಗ ನೀವು ಹೆಂಗ್ ಬೇಕಾದ್ರೂ ಫೋಟೋ ತಗೊಳ್ಳಿದ್ದಾರೆ, ಮಸ್ತ ಮಾಡ್ತಾರೆ ನಮ್ಮ ಮಕ್ಕಳು. ನೋಡಿ, ಈಗ ಸ್ಟಾರ್ಟ್. 1, 2, 3, 4, 5, 6, 7, 8. ಎಲ್ಲಿ ಶ್ವಾಸ ಬರ್ತಾ ಇಲ್ಲ? 9, 10, 11, 12, 13, 14, 15, 16, 17, 18, 19, 20. ಈಗ ಮೈಕ್ ಇಟ್ಟು ಹೇಳ್ತೀನಿ, ನೋಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಮತ್ತೆ ಫ್ಲೆಕ್ಸಿಬಿಲಿಟಿ ಇದೆ ಅಂತ ಹೆಂಗ್ ಬೇಕಾದ್ರೆ ಮಾಡೋದಲ್ಲ, ಇಷ್ಟಿಷ್ಟೇ ಆಂಗಲ್ ಅಂತ ಇರುತ್ತೆ. ಅದನ್ನೇ ನಾನು ಹೇಗೆ ತೋರಿಸ್ತೀನಿ ಅಷ್ಟೇ ಮಾಡ್ಬೇಕು. ಓಕೆ, ಅದಕ್ಕಿಂತ ಕಡಿಮೆ ಸ್ಟ್ರೆಚ್ ಮಾಡಿ, ಓವರ್ ಸ್ಟ್ರೆಚ್ ಮಾಡಿನೂ ನೀವು ನೋವು ಮಾಡ್ಕೊಳ್ಳೋದು ಬೇಡ. ಓಕೆ, ರೆಡಿ? 1, ಬ್ರೀತ್ ಇನ್ ಆಗಿರ್ಬೇಕಲ್ಲಿ. 2, ಅಣ್ಣ ವಿಡಿಯೋ ಕ್ಲಿಪ್ ಇದು. 3, 4, 5, 6, 7, 8, 9, 10,
11, 12, 13, 14, 15, 16, 17, 18, 19, 20, 21. Stay there. Hand back, hand back, hand back, hand back. Lean back, lean back. Yes. 5. Breathe ಅಲ್ಲೇ ಇರಿ. ಬೆಂಡ್ ಆಗ್ಬೇಕಿನ್ನ. 1, 2, 3, 4, 5, 6, 7, 8, 9, 10. Forward. Quick, quick, quick. Yes. Very full. 1, 2, ಅಲ್ಲೇ ಇರಬೇಕು. 3, 4, 5, 6, 7, 8, 9, 10. Slowly up. Take a deep breath. Breathe out from the mouth. Okay? ಎಲ್ಲೆಲ್ಲಿ ಇದ್ದೀರೋ ಅಲ್ಲಿಂದನೇ ಫಸ್ಟ್ ಬಲಮಂಡಿ ಇಡಿ ಕೆಳಗಡೆ, ಬಲಮಂಡಿ ಕೆಳಗಡೆ. ಓಕೆ? ಎಡಮಂಡಿ ಕೆಳಗಡೆ, ಮಂಡಿ ಮೇಲೆ ನಿಂತ್ಕೋಬೇಕು. ಓಕೆ? ಬರಬೇಕು, ಫಾಸ್ಟ್ ಆಗಿ ಬರಬೇಕು. ಸೇಮ್ ಪ್ರಾಕ್ಟೀಸ್ ಈಗ ನಾವೇನ್ ಪ್ರಾಕ್ಟೀಸ್ ಮಾಡ್ತೀವಿ ಅದೇ. ಓಕೆ ನೋಡಿ, ರೆಕಾರ್ಡ್ ಆಗ್ತಾ ಇದೆ ಸೆಷನ್. ರೆಡಿ? ಸ್ಟ್ಯಾಂಡ್ ಆನ್ ದ ನೀ, ಸ್ಟ್ಯಾಂಡ್ ಆನ್ ದ ನೀ. ರೆಡಿ? 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21. Stay there, stay there. Bend back, bend back, bend back, bend back. Very good. Stay there. 1, 2, 3, 4, 5, 6, 7, 8, 9, 10. Forward. Forward. ಮುಂದೆ ಬಾಗಿ, ಮುಂದೆ ಬಾಗಿ. ಹಣೆ ಮೇಲೆ ಟಚ್ ಮಾಡಿ, ಕೈ ಹಿಂದೆ ತಗೊಳ್ಳಿ, ಹಿಂದೆ ತಗೊಳ್ಳಿ. ವೆರಿ ಗುಡ್. ಹೋಲ್ಡ್ ಮಾಡಿ ಅಲ್ಲಿ. 1, 2, 3, 4, 5, 6, 7, 8, 9, 10. ಹಾಗೆ ಇರಿ. ಅಲ್ಲಿಂದ ಹಿಂದೆ ನಿಮ್ಮ ಕೈ ಬೆರಳುಗಳನ್ನ ಇಂಟರ್ಲಾಕ್ ಮಾಡಿ. ಇಂಟರ್ಲಾಕ್ ಒಂದೊಂದು ಹಿಡ್ಕೊಳ್ಳೋದಲ್ಲ, ಬೆರಳನ್ನ ಸೇರಿಸಿ ಲಾಕ್ ಮಾಡ್ಕೊಳ್ಳೋದು. One, 2, 3, 4, 5. ಸಣ್ಣ ಸಣ್ಣ ಪಿ ಬರುತ್ತೆ, ನಗದೇನು ಬೇಡ. 5, 6, 7, 8, 9, 10, 11, 12, 13, 15, 16. ಆಚೆ ಹೋಗೋದು ಯಾವುದು ನಿಮ್ದಲ್ಲ, ಯಾಕೆ ಇಟ್ಕೋತೀರಾ? 17, 18, 19, 20. ಹೋಲ್ಡ್ ಮಾಡಿ, ಹೋಲ್ಡ್. ಸ್ಟೇ there. ಸಿಕ್ಕಿದ್ರೆ ಚಾನ್ಸ್ ಅಂತ ಅಲ್ಲಿಂದ ಡಿಸ್ಪೋಸ್ ಆಗ್ತದೆ. ತೊಳಿ ಲಾಕ್. 1, 2. ಅಲ್ಲಿ ನಿಮ್ ಶರೀರದಿಂದ ಬರ್ತದೆ, ನೀವೇ ನಕ್ಕರು ನಾನೇನೋ ನಾವು ಮಾಡ್ಲಿ. 3, 4, 5, 6, 7, 8, 9, 10. ಓಕೆ, ಇನ್ಹೇಲ್ ಅಪ್, ಎಕ್ಸೇಲ್ ಅಂಡ್ ರಿಲ್ಯಾಕ್ಸ್. ಅಲ್ಲಿಂದನೇ ಈಗ ಬಲಗಾಲ ಮುಂದೆ ಇಡಿ, ಎಡಗಾಲ ಮುಂದೆ ಮೇಲೆ ಬನ್ನಿ. ಅಪ್ 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 ಅಪ್. ರೈಟ್. ಕಮ್ ಅಪ್. ಕ್ವಿಕ್ ಕ್ವಿಕ್ ಕ್ವಿಕ್. ಓಕೆ. ನಿಮ್ಮ ಸೊಂಟ ಮಾತ್ರ ಹಿಂದಕ್ಕೆ ತಳ್ಳಿ, ಫುಲ್ ಹಿಂದಕ್ಕೆ ತಳ್ಳಿ, ಹಿಂದಕ್ಕೆ ತಳ್ಳಿ, ಹಿಂದಕ್ಕೆ ತಳ್ಳದ್ರ
ತಳ್ತಾ ಇದೀರಾ, ಹಿಂದೆ ತಳ್ಳಿ. ಓಕೆ, ಒಂದ್ ಕಡೆ ಸರ್ ಕಾಣಿಸ್ತಾರೆ, ಒಂದ್ ಕಡೆ ನಾನು 2 ಲೈನ್ ಕಾಣಿಸ್ತೀನಿ. ಓಕೆ, ನಾನು ಹೆಂಗ್ ಮಾಡ್ತೀನಿ ಮಾಡ್ತಾರೆ ಸರ್. ಓಕೆ, ಸೊ ಕೈ ಮುಂದೆ ತಾಗಿ ಇಲ್ಲಿಂದ ನೋಡಿ, ಬ್ರೀತ್ ಔಟ್. ಮೇಲೆ ಹೋಗುವಾಗ ಬ್ರೀತ್ ಇನ್, ಬ್ರೀತ್ ಔಟ್. 1 ಸ್ಟಾಪ್ ಸ್ಟಾಪ್ ಸ್ಟಾಪ್. ನಿಲ್ಸಿ ನಿಲ್ಸಿ, ಇಲ್ಲಿ ನಿಲ್ಸಿ. ಇಲ್ಲಿಂದ ಮೇಲೆ ಹೋಗ್ಬಾರ್ದು, ಇಲ್ಲಿಂದನೇ ಬ್ರೀತ್ ಇನ್. 5 6 7 8 9 10 11 12 13 14 15 16 17 18 19 20. ವೆರಿ ಗುಡ್. ಸೊಂಟದಲ್ಲಿ ಕೈ ಇಟ್ಕೊಳ್ಳಿ. ಓಕೆ, ಈಗ 1 ಹೇಳಿದಾಗ ನೋಡಿ 1. ಓಕೆ, 2 ಹೇಳಿದಾಗ ಫಾರ್ವರ್ಡ್, ಬ್ರೀತ್ ಔಟ್. ರೆಡಿ. 1 ಬ್ಯಾಕ್, 2 ಫಾರ್ವರ್ಡ್, ಬಾಯಿ ಬಿಡಬಾರ್ದು. 3 ಬ್ರೀತ್ ಇನ್, 4 ಫಾರ್ವರ್ಡ್, 5 ಬ್ರೀತ್ ಇನ್, 6 ಫಾರ್ವರ್ಡ್, ಬನ್ನಿ. 7 ಬ್ಯಾಕ್, 8 ಫಾರ್ವರ್ಡ್, 9 10 11. 10 ಸೆಕೆಂಡ್ ಹೋಲ್ಡ್ ಮಾಡಿ, ಅಲ್ಲೇ ಇರಿ. 1 2 3 4 5 6 7 8 9. ಯಾರು ವಾಪಸ್ ಬರಬಾರ್ದು, ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ. ಎಸ್ಪೆಷಲಿ ಹೆಣ್ಮಕ್ಳು ಸೆಷನ್ ಇವಾಗ ಈಗ ಕೊಡ್ತಾ ಇರೋದು ನಾನು. ಫಾರ್ ಯುವರ್ ಬ್ಯಾಕ್, ಎಡಗಾಲನ ಸ್ವಲ್ಪ ಮೇಲಕ್ಕೆತ್ತಿ, ಮುಂಭಾಗಕ್ಕೆ ಹಂಗೆ ಇರ್ಬೇಕು ಸೊಂಟ. 1 ಎಡಗಾಲ ಮೇಲೆ ಎತ್ತಿ, ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ. ಮೇಲಕ್ಕೆ ಎತ್ತಬೇಕು, ನೇರವಾಗಿ, ಸ್ಟ್ರೈಟ್ ಆಗಿ, ನೇರವಾಗಿ. 2 ಬ್ಯಾಕ್, 2 ಬ್ಯಾಕ್. ಬೆಂಡ್ ಆಗಿ ಇರ್ಬೇಕು. ನನ್ನ ನೋಡಿ ಹೀಗಿರುತ್ತೆ. ರೆಡಿ. 1 ವಾಪಸ್ ಹೋಗಿ, ವಾಪಸ್ ಹೋಗಿ. ಹಾ, 2 ಗೋ ಬ್ಯಾಕ್, 3 ಬೆಂಡ್ ಹಾಕ್ಬೇಕು, 4 5 6 7 8 9 10. Change the leg, bend back first. Back bend ಮಾಡಿ, back bend ಮಾಡಿ. ಹಾ, right leg start. 1 2 3 4 5 6 7 8 9 10. All right, face to me. ನನ್ನ ಕಡೆ ತಿರುಗಿ. ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ. ಉಸಿರು ತಗೊಳ್ಳಿ. ಬ್ರೆತ್ ಆಚೆ ಹಾಕಿ, ಹೊಟ್ಟೆ ಒಳಗಡೆ ಎಳ್ಕೊಳ್ಳಿ. ಈಗ ಉಸಿರು ತಗೊಳ್ಳಿ ಅಂದಿಲ್ಲ, ಹೊಟ್ಟೆ ಒಳಗಡೆ ಎಳ್ಕೊಳ್ಳಿ ಇದೆ. ಓಕೆ, ಇನ್ನೊಂದ್ಸಲ ಉಸಿರು ತಗೊಳ್ಳಿ. ಹೊಟ್ಟೆ ಖಾಲಿಯಾಗಿದೆ, ಹೊಟ್ಟೆ ಒಳಗಡೆ ಎಳ್ಕೊಳ್ಳಿ. ಈಗ ರೈಟ್, ಉಸಿರು ತಗೋಬೇಡಿ, ಉಸಿರನ್ನ ಬಿಗಿ ಹಿಡಿದು ಸೊಂಟ ರೊಟೇಷನ್. 1 2 3 4 5 6 7 8 9 10. ಸ್ಟಾಪ್ ಮಾಡಿ, ಉಸಿರು ತಗೊಳ್ಳಿ. ಹೊಟ್ಟೆ ಒಳಗೆ ಇಟ್ಕೊಳ್ಳಿ, ಮತ್ತೆ ಉಸಿರು ತಗೊಂಡ್ರೆ ಬಿಡಿ ಬಿಡಿ. ಉಸಿರು ತಗೊಳ್ಳಿ, ಎಂಟಿ. ಹೊಟ್ಟೆ ಮಾತ್ರ ಒಳಗೆ ತಗೊಳ್ಳಿ, ಆಪೋಸಿಟ್ ಡೈರೆಕ್ಷನ್. 1 2 3 4 5. ಹಂಗೆ ಮಾಡಬಾರ್ದು. 6 7 8 9 10. ರಿಲ್ಯಾಕ್ಸ್. ಟೇಕ್ ಅ ಡೀಪ್ ಬ್ರೆತ್. ಸೊಂಟ ಹಗುರ ಅನ್ನಿಸ್ತಾ ಈಗ ಪಕ್ಕನ? ವೆರಿ ಗುಡ್. ಯಾವಾಗ ನಿಮಗೆ ಸೊಂಟ ನೋವು ಸ್ವಲ್ಪ ಬರುತ್ತೆ, ಕಾಣಿಸುತ್ತೆ, ಮನೇಲಿ ಅನಿಸುತ್ತೆ, ಇದು ಲಿಸ್ಟ್ ಮಾಡ್ಕೊಳ್ಳಿ. ಗೊತ್ತಾಯ್ತದ? ಓಕೆ. ನಮಗೆ ಪೀರಿಯಡ್ಸ್ ಆದಾಗ ಕೆಲವರು ಬಹಳ ಪೀರಿಯಡ್ಸ್, ನಾನು ಟೈರ್ಡ್, 3 ಡೇಸ್ ರಜಾ, 5 ಡೇಸ್ ರಜಾ. ಯಾಕೆ ಅಂದರೆ ಫಿಸಿಕಲಿ ವೀಕ್ ಇರ್ತೀರ, ಅದಕ್ಕೆ ನಿಮ್ಗೆ ಅದು ಹೆವಿ ಪೇಯ್ನ್ ಅನ್ಸುತ್ತೆ. ಈಗ ನನಗೆ ಪೀರಿಯಡ್ಸ್ ಆಯಿತು ಅಂತ ನಾನು 5 ದಿನ ರಜಾ ಹಾಕಿ ಮನೇಲಿ ಕೂತ್ಕೊಂಡ್ರೆ ನಡೆಯುತ್ತಾ? ಇವತ್ತಿನವರೆಗೂ ಒಂದೇ ಒಂದು ದಿವಸನೂ ನಾನು ರಜೆ ತಗೊಂಡೆ, ನನಗೆ ಗೊತ್ತಿರೋ ಪ್ರಕಾರ. ದ್ಯಾನ್ ಮೈ ಆಕ್ಸಿಡೆಂಟ್ ಡೇಸ್. ಐ ವಾಸ್ ಇನ್ ICU 3 months, sir. On bed 1 year.
ದೇರ್ ಈಸ್ ಅ ಸ್ಟೋರಿ, ಯು ಸರ್ಚ್ ಇನ್ ಯೂಟ್ಯೂಬ್. ಅದು ಆದಮೇಲೆ ಅಲ್ಲಿಂದ ನಾನು ಹೀಲ್ ಮಾಡ್ಕೊಳ್ಳೋದಕ್ಕೆ 16 ವರ್ಷ ತಗೊಂಡಿದ್ದೀನಿ. ಎಷ್ಟು ವರ್ಷ? 16 years. ಯೋಗದಲ್ಲಿ ಏನೋ ಇದೆ ಅಂತ ಗೊತ್ತಾದ್ಮೇಲೆ ಐ ಸ್ಟಾರ್ಟೆಡ್ ಮೋರ್ ಇನ್ ದಿಸ್. ಈಚ್ ಅಂಡ್ ಎವ್ರಿ ಪಾರ್ಟ್ಸ್ ನನ್ನ ಬಾಡಿಯಲ್ಲಿ, ಪ್ರತಿ ಮೂಳೆಗಳನ್ನು ನಾನು ಮತ್ತೆ ರೀಜಾಯಿನ್ ಮಾಡಿದ್ದೀನಿ. ನಾನು ಕೆಲವು ಲೈವ್ನಲ್ಲಿ ಅಥವಾ ಆನ್ಲೈನಲ್ಲಿ ಅಥವಾ ಹಿಂದಿನ ವಿಡಿಯೋಗಳಲ್ಲಿ ನಾನು ನಿಕ್ಕರ್ ಬನೀನ್ ಹಾಕಿ ಯೋಗ ಮಾಡುವಾಗ ನನ್ನ ಕಾಲೆಲ್ಲ ನೀವು ಗಮನಿಸಿ, ಇಲ್ಲಿಂದ ಇಲ್ಲಿಗೆ 28 ಹೊಲಿಗೆ ಹಾಕಿದ್ದಾರೆ. ಇದು ಫ್ರ್ಯಾಕ್ಚರ್ಡ್, ಈ ಕೈ ಫ್ರ್ಯಾಕ್ಚರ್ಡ್, ಶೋಲ್ಡರ್ ಫ್ರ್ಯಾಕ್ಚರ್ಡ್, ನನ್ನ ಎದೆ ಫುಲ್ ಕಜಮ್. ಬಟ್ ಅಗೇನ್ ಐ ಗೇವ್ ಅ ಶೇಪ್ ಫಾರ್ ದಿಸ್ ಬಾಡಿ, ನಾಟ್ ಫ್ರಮ್ ದ ಹಾಸ್ಪಿಟಲ್, ಬೈ ಮೈ ಸೆಲ್ಫ್. ಎಲ್ಲಿರುತ್ತೆ ಪವರು? ಮೈಂಡ್. ಯಾಕೆ ಹೇಳ್ತೀನಿ ಅಂದರೆ, ಸಣ್ಣ ಸಣ್ಣ ಕಾಲು ಗುಟ್ಟು ಇಲ್ಲ ಏನೋ ಸಣ್ಣ ಇಂಜುರಿ ಆಯಿತು, ದೊಡ್ಡದಾಗಿ ನಾವು ಯೋಚನೆ ಮಾಡ್ತೀವಿ, ಜೀವನ ಮುಗ್ದೇ ಹೋಯ್ತು ಅನ್ಕೋತೀವಿ. ಅನ್ಕೋಬೇಡಿ, ರೀಬರ್ತ್. ಓಕೆ, ರೀಫೋಕಸ್, ರೀಸೆಟ್, ರೀಫೋಕಸ್. ಓಕೆ, ಟೇಕ್ ಅ ಡೀಪ್ ಬ್ರೆತ್, ಬ್ರೀತ್ ಔಟ್ ಫ್ರಮ್ ದ ಮೌತ್. ಗುಡ್. ಇನ್ನೊಂದೆರಡು ಟೆಕ್ನಿಕ್ಸ್ ಮಾಡಿಸಿ ನಾನು ಇವತ್ತು ವೈಂಡ್ ಅಪ್ ಮಾಡಿಸ್ತೀನಿ. ಅಲ್ಲಿ ಕ್ಲಾಸ್ ಇದೆ, ಇನಾಗ್ರೇಷನ್ ಸೆಷನ್ ಇದೆ ನನಗೆ. ಓಕೆ, ಸೊ ಇವಾಗ ಮತ್ತೆ ಹಿಪ್ಪನ್ನು ಹಿಂದೆ ತಗೊಳ್ತೀವಿ. ಈಗ ಕೈಯು ಹಿಂದೆ ಹೋಗ್ಬೇಕು, ಲೆಗ್ಗು ಹಿಂದೆ ಹೋಗ್ಬೇಕು. ನಮ್ಗೆ ಬ್ಯಾಕ್ ಪೈನ್ ಬರುತ್ತೆ. ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಅಂತ ನಾವು ಅನ್ಕೊಂಡಿದೀವಿ, ಈಕ್ವಲಿ ಅವ್ರಿಗೂ ಇರುತ್ತೆ. ನಾವು ಹೆಣ್ಮಕ್ಳು ಏನ್ ಮಾಡ್ತೀವಿ, ಸ್ವಲ್ಪ ಎಮೋಷನಲಿ ವೀಕ್, ಟಕ್ ಅಂತ ಆಚೆ ಹಾಕ್ತೀವಿ, ನನ್ಗೆ ಹಿಂಗಾಗ್ತಾ ಇದೆ, ಹಿಂಗಾಗ್ತಿದೆ. ಗಂಡು ಮಕ್ಳು ಹೇಳಲ್ಲ. ಇದು ನನ್ನ ರಿಸರ್ಚ್. ಅವ್ರಿಗೂ ಇರುತ್ತೆ. ಪ್ರತಿಯೊಬ್ಬರಿಗೂ, ಯಾರೆಲ್ಲ ಹೆಚ್ಚಿನದಾಗಿ ಮುಂದೆ ಬಾಗಿ ಕೆಲಸ ಮಾಡ್ತೀವೋ ಪ್ರತಿಯೊಬ್ಬರಿಗೂ ಬ್ಯಾಕ್ ಪೈನ್ ಬರುತ್ತೆ. ಯಾಕೆ ಅಂದ್ರೆ ನಾವು ಯಾರು ಬ್ಯಾಕ್ ಬೆಂಡ್ ಮಾಡೋದೇ ಇಲ್ಲ, ಒಂದೇ ಕಡೆ ಬಾಗಿ 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 ಬ್ಯಾಕ್ ಪೈನ್. ಆದ್ರೆ ಅದಕ್ಕೆ ನಾವೆಲ್ಲ ಎಕ್ಸ್ಕ್ಯೂಸ್ ಏನ್ ಇಟ್ಕೊಳ್ತೀವಿ, ದಪ್ಪ ಆದ್ರೆ ಹಾರ್ಮೋನಲ್ ಇದಿದೆ, ನನಗೆ PCOD ಇದೆ. ಓಕೆ, ಬರೀ ಈ ರೀಸನ್ ಕೊಟ್ಟು ನಾವು ಎಸ್ಕೇಪ್ ಆಗ್ತಾ ಇರ್ತೀವಿ. ನೀವು ದಪ್ಪ ಇದ್ದೀರೋ ಸಣ್ಣ ಇದ್ದೀರೋ, ಲವ್ ಯುವರ್ ಸೆಲ್ಫ್, ದಟ್ ಇಸ್ ಯುವರ್ ಬಾಡಿ, ದಟ್ ಇಸ್ ಸೆಕೆಂಡ್ರಿ. ಅರ್ಥ ಆಯ್ತಾ? ಎಲ್ಲೂ ಎಕ್ಸ್ಕ್ಯೂಸ್ ಕೊಟ್ಕೋಬೇಡಿ. ಅವರವರಿಗೆ ನಿಮ್ಮದೇ ಆದಂತ ಒಂದು ಬ್ಯೂಟಿ ಇದೆ. ಸೊ ಬ್ಯೂಟಿಫುಲ್ ಚಾಪ್ಟರ್ ಇದೆಲ್ಲ. ನಾವು ಲೈಕ್ ಮಾಡಬೇಕು, ಎಂಜಾಯ್ ಮಾಡಬೇಕು, ಪ್ರೀತಿಸ್ಬೇಕು, ಗೌರವಿಸ್ಬೇಕು, ಬಹಳ ಮುಖ್ಯ. ಗೊತ್ತಾಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಓಕೆ, ಸೊ ಏನ್ ಸಬ್ಜೆಕ್ಟ್ ಹೇಳ್ತಿದ್ದೆ ನಾನು? ಬ್ಯಾಕ್ ಪೈನ್ ರಿಲೇಟೆಡ್. ನಾವು ಯಾವ್ದು ಬ್ಯಾಕ್ ಬೆಂಡ್ ಮಾಡಿ ಯಾವ್ದು ಕೆಲಸನೇ ಮಾಡಲ್ಲ. ಬೇಜಾರಾಗಲ್ವಾ ಇದಕ್ಕೆ? ಇದು ಸಿಗ್ನಲ್ ಕೊಡ್ತಾ ಇದೆ, ನೀನು ಒಂದೇ ಕಡೆ ಕೊಟ್ಟು ಕೊಟ್ಟು ಕೊಟ್ಟು, ಈಗ ಜಾಸ್ತಿ ತಿನ್ಸಿದ್ರು ಮನುಷ್ಯ ಸತ್ತೋಗ್ತಾನಲ್ವಾ? ಒಂದೇ ಕಡೆ ಕೊಡ್ತಾ ಇದ್ದೀರಾ, ಇಲ್ಲಿ ಖಾಲಿ ಹೊಟ್ಟೆ ಇಟ್ಟಿದ್ದೀರಾ. ಮತ್ತೆ ಸೈಂಟಿಫಿಕ್ ಆಗಿ ಹೇಳೋದಾದ್ರೆ, ಈಗ ಬೆಂಡಾಗಿ ಮೂಳೆಗಳಿದೆಯಲ್ಲಪ್ಪ ಬ್ಯಾಕು, ನಿಮ್ಗೆ ಏನು ಸ್ಪೈನಲ್ ಕಾರ್ಡ್ ಅಥವಾ ಬೆನ್ನಿನ ಹುರಿ ಅಂತ ಏನ್ ಹೇಳ್ತೀರಾ, ಅದ್ರ ಮೇಲಿರುವಂತಹ ಮಾಂಸ ಆ ಕಡೆ ಈ ಕಡೆಗೆ ಹೋಗುತ್ತೆ. ಓಕೆ, ಬೆಂಡಾಗಿ ಸರ್, ಹಾರಿಸೆಂಟಲ್ ನೋಡಿ ಹೀಗಿದೆ. ಬೆಂಡಾದಾಗ ಇದು ಸ್ಪ್ರೆಡ್ ಆಗ್ತಾ ಇದೆಯಾ, ಹೀಗೆ ಈ ಮೂಳೆ ಮಾತ್ರ ಉಳ್ಕೊಳ್ಳುತ್ತೆ. ಇದು ನಿಮ್ಗೆ ಹೇಳ್ತಾ ಇದೆ, ನನಗೆ ಸಪೋರ್ಟ್ ಇಲ್ಲ, ಸಪೋರ್ಟ್ ಕೊಡು 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 ಅಂತ ಹೇಳ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಈಗ ನಾವು ಕುತ್ಕೊಳ್ಳೋದು ನೇರವಾಗಿ ಕುತ್ಕೊಳ್ಳಿ ಅಂತ ನಾನು ಹೇಳ್ತಾನೆ ಇರ್ತೀನಿ ನಿಮ್ಗೆ. ವಿಡಿಯೋ ಮಾಡ್ಕೊಳ್ಳೋಣ, ಇದು ಹೆಲ್ಪ್ಫುಲ್ ಅವ್ರಿಗೆ. ನೋಡಿ, ನೇರವಾಗಿ ಕುತ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ, ನೀವೀಗ ನೇರವಾಗಿ ಬಂದ ತಕ್ಷಣ ಇಲ್ಲಿರೋ ಮಸಲ್ಸ್ ಕೆಳಗಡೆ ಇಳಿಯುತ್ತೆ. ಆ ಬ್ಯಾಕಿಗೆ ಏನಾಗುತ್ತೆ, ಇಲ್ಲಿ ಸಪೋರ್ಟ್ ಸಿಗುತ್ತೆ, ಪೈನ್ ಆಗಲ್ಲ. ವೆರಿ ಸಿಂಪಲ್, ನಿಮ್ಗೆ ಅರ್ಥ ಮಾಡಿಸ್ತೀನಿ. ಬಿಲ್ಡಿಂಗ್ ಕಟ್ಟಿದೀವಿ, ಹೌದಾ? ಸುಮ್ಮನೆ ಕಬ್ಬಣ ಹಾಕಿದ್ರೆ ನಿಲ್ಲುತ್ತಾ? ಇಲ್ಲ. ಏನ್ ಹಾಕ್ತೀವಿ ಅದಕ್ಕೆ? ಸಿಮೆಂಟು, ಮರಳು, ಅದಕ್ಕೆ ಬೇಕಾದಷ್ಟು ನೀರು ಎಲ್ಲ ಮಾಡಿ ಒಂದು ಏನ್ ಕೊಡ್ತೀವಿ, ಅದಕ್ಕೆ ಬಾಂಡಿಂಗ್ ಕೊಡ್ತೀವಿ. ಅದೇ ಬೇಕು. ಬರೀ ಮೂಳೆ ಇದ್ರೆ ಆಗುತ್ತಾ? ಅದು ಹೇಳ್ತಾ ಇದೆ, ನಾನು ಪ್ರಾಬ್ಲಮ್ ಅಲ್ಲಿ ಇದೀನಿ, ಫೋಕಸ್ ಆನ್ ಮೀ, ಫೋಕಸ್ ಆನ್ ಮೀ, ವಿ ಹ್ಯಾವ್ ಟು ಫೋಕಸ್. ಗೊತ್ತಾಯ್ತಾ? ರೈಟ್. ಅದಕ್ಕೆ ಏನ್ ಮಾಡಿ, ಇವಾಗ ಕಾಲು ಮುಂದೆ ತರದೇ ಈಸಿ ನಿಮಗೆ ಅಲ್ವಾ? ನಾವು ಯಾವತ್ತೂ ಹಿಂದೆ ಇರ್ತೇ ಇಲ್ಲ, ಹೌದಲ್ಲ? ಮುಂದೆ ಕೈ ತರದೇ ಈಸಿ, ಎಲ್ಲವನ್ನ ಬಗ್ಗೆ ಮುಂದೆನೇ ಕೆಲಸ ಮಾಡ್ತೀವಿ. ಎನರ್ಜಿನ ಬ್ಯಾಟಿಗೂ ಕೊಡಿ. ಓಕೆ, ಈಗ ನಿಮ್ಗೆ ಅನ್ನಿಸ್ತದ, ಓ ಇದು ಒಳ್ಳೆ ರಿಸರ್ಚ್ ಮಾಡಿದ್ದಾರೆ ಇದರಲ್ಲಿ ಅಂತ ಅನ್ನಿಸ್ತದ? ಎಸ್. ಇವೆಲ್ಲ ನಿಮ್ಗೆ ಯಾವ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗಲ್ಲ, ಯಾವ ಯೂಟ್ಯೂಬ್ಗಳಲ್ಲೂ ಸಿಗಲ್ಲ. ರಾಂಗ್ ಕನ್ಸಲ್ಟೇಷನ್ಸ್ ಇರುತ್ತೆ, ಬಿಲಿಯನ್ಸ್ ಓಡ್ತಾ ಇರುತ್ತೆ.
ಅಂದ್ರೆ ಎಷ್ಟು ರಾಂಗ್ ವೇನಲ್ಲಿ ಒಬ್ಬ ಲೀಡರ್ ತಪ್ಪು ಮಾಡಿದ್ರೆ ಸಾವಿರಾರು ಜನರು ತಪ್ಪು ಮಾಡ್ತಾರೆ. ಅದು ಯಾವತ್ತೂ ಆಗ್ಬಾರ್ದು. ಓಕೆ, ರೈಟ್, ಫೇಸಿಂಗ್. ಓಕೆ, ಕಾಲನ್ನ ನಿಮ್ ಸೊಂಟ ಎಷ್ಟು ಅಗಲ ಇದೆ ಅಷ್ಟು ಅಗಲ ಇಟ್ಕೊಳ್ಳಿ. ಅಷ್ಟು ಅಗಲ ಇದೆಯಮ್ಮ ನಿಮ್ ಸೊಂಟ? ಓಕೆ, ರೆಡಿ? ಓಕೆ, ರಿವರ್ಸಲ್ಸ್. ಹ್ಯಾಂಡ್ ಫ್ರೀ ಮಾಡ್ಕೊಳ್ಳಿ. ರೆಡಿ, 1. ವಾಪಸ್ ಬಂದ್ಬಿಡಿ ಅಷ್ಟೇ. ಸ್ಟಾಪ್ ನೋಡಿ. 1, 2, ರೈಟ್ ಲೆಗ್. ಓಕೆ, ಇನ್ನು ಅಲರ್ಟ್ ಕೈ ಕೆಳಗಿಳಿಸಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ರೆಡಿ, 1. ಬ್ರೀತ್ ಇನ್ ಬ್ರೀತ್ ಔಟ್ ಎರಡು ಪಕ್ಕ ಬರಬೇಕು. ನೋಡಿ, ನಾನು ಕೌಂಟ್ ಕೊಡ್ತಿದ್ದೀನಾ ಅಂದ್ರೆ ಮೈಂಡ್ ಡಿಸ್ಟರ್ಬೆನ್ಸ್ ಇದೆ. ಅಟೆನ್ಷನ್. 1, 2, ಸೂಪರ್. 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Okay, face to my side. ಈಗ ಯಾರಿಗೆ ಕ್ಲಿಯರ್ ಆಗಿತ್ತು ಕಾನ್ಫಿಡೆಂಟ್ ಆಗಿ ಮಾಡಬೇಕು, ಹೌದಲ್ಲ? ಯಾರಿಗೆ ಕನ್ಫ್ಯೂಷನ್ ಆಯ್ತು, ಮಧ್ಯ ನಿಲ್ಲಿಸ್ತಿದ್ರು, ಅವ್ರಿಗೆ ನಗಬೇಕು ಅನ್ನಿಸ್ತು, ಕಂಪೇರ್ ಮಾಡಬೇಕು, ಅವ್ರನ್ನ ನೋಡ್ಬೇಕು ಅಂತೆಲ್ಲ ಅನ್ನಿಸ್ತು, ಹೌದಲ್ಲ? ಅಂದ್ರೆ ಯೋಗ ಏನ್ ಮಾಡುತ್ತೆ ನಮ್ಗೆ ಅಂದ್ರೆ ಕ್ಲಾರಿಟಿ ತಂದ್ಕೊಡುತ್ತೆ. ಏನ್ ತಂದ್ಕೊಡುತ್ತೆ? ಕ್ಲಾರಿಟಿ ತಂದ್ಕೊಡುತ್ತೆ. ಆ ಕ್ಲಾರಿಟಿ ಎಲ್ಲಿಂದ ಬರುತ್ತೆ? ಕಾಮ್ ಮೈಂಡ್. ಕಾಮ್ ಮೈಂಡ್ ಎಲ್ಲಿಂದ ಬರುತ್ತೆ? ಸ್ಥಿರತೆ. ಈಗ ನಾವ್ ಇಲ್ಲಿದ್ದೀವಿ, ಒಂದ್ ಅರ್ಧ ಗಂಟೆ ಆಗಿರ್ಬೋದು ನಮ್ ಶುರುವಾಗಿ, ಅಷ್ಟೇ, ಜಾಸ್ತಿ ಏನಿಲ್ಲ, 45 ನಿಮಿಷ ಆಗಿರ್ಬೋದನ್ನ. ಓಕೆ, ಈಗ ನಿಮ್ ಮನೆ ನೆನಪಾಯ್ತಾ? ನಿಮ್ಮ ಟ್ರೈನಿಂಗ್ ಮಾರ್ನಿಂಗ್ ಕ್ಲಾಸ್ ನೆನಪಾಯ್ತಾ? ನೀವು ಫೋಕಸ್ ಮಾಡ್ತಿರೋ ಸಂಪೂರ್ಣ ನಿಮ್ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡಿದ್ದೀರಿ. ಮಾಡಿ ಕುತ್ಕೊಂಡು ಬೆಳಗ್ಗೆ ಹಾಸ್ಟೆಲ್ ಎದ್ದು ಕುತ್ಕೊಂಡು 5 ನಿಮಿಷ ನಿಮಗೋಸ್ಕರ ಯೋಚನೆ ಮಾಡಿ. ಈ ಬಾಡಿಗೆ ಏನೇನು ಕೊಡ್ಬೇಕು ಅಂತಲ್ಲ, ನನ್ನ ಬಾಡಿ ಹೇಗಿದೆ ಅನ್ನೋದನ್ನ ಪ್ರೀತಿಸಿ. ಇನ್ನ ಒಂದು ಸೀಕ್ರೆಟ್ ನಿಮಗೆ ಕೊಡ್ತೀನಿ, ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಎಲ್ಲರೂ ಪ್ಲೀಸ್ ಸಿಟ್ ಡೌನ್. ಈಗ ಕೂತ್ಕೊಳ್ಳಿ. ಯಾವಾಗ ಎಲ್ಲರದು ಏನು ಅಂದ್ರೆ ಎಲ್ಲ ಮುಖನೂ ಚೆನ್ನಾಗಿರುತ್ತೆ, ಗಮನಿಸಿದೀರಾ? ನೀವೇ ಮಾತಾಡ್ತಿರ್ತೀರಾ, ನನ್ನ ಹತ್ರ ಹೇಳ್ತಾ ಇರ್ತಾರೆ, ಸೊ ಫೇಸ್ ಎಷ್ಟು ಪ್ರೆಟಿಯಾಗಿದೆ, ಎಷ್ಟು ಚೆನ್ನಾಗಿದೆ, ಬಾಡಿ ಮಾತ್ರ ಹೀಗಾಗಿದೆ ಗುರುಮ. ಎಲ್ಲರೂ ಇದೆಯಾ ಅಲ್ಲ? ಇದೆ ಅಲ್ಲ? ಯಾಕೆ? ನಿಮ್ ಫೇಸ್ ನೀವು ಪ್ರೀತಿಸ್ತೀರಿ. ಪ್ರತಿ ಸಮಯ ಸಿಕ್ಕರೆ ಸಾಕು ಮೊಬೈಲ್ ಓಪನ್ ಮಾಡ್ಕೊಂಡು ಮುಖ ನೋಡ್ಕೋತೀವಿ, ಹೌದಾ? ಇಲ್ಲ, ಸೆಲ್ಫಿ ತಗೋತೀವಿ. ಯಾವತ್ತಾದ್ರೂ ಒಂದು ದಿವಸ ನೀವು ಮಿರರ್ ಮುಂದೆ ಬಟ್ಟೆ ಹಾಕದೆ ಇಡೀ ನಿಮ್ಮ ಶರೀರವನ್ನ, ನೀವು ನಿಮ್ಮ ಶರೀರವನ್ನ ನೋಡಿ ಪ್ರೀತಿಸಿದ್ದೀರಾ? ಸ್ಟಾರ್ಟ್ ಫ್ರಮ್ ಟುಡೇ. ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ನನ್ನ ದೇಹಕ್ಕೆ ಎಲ್ಲೆಲ್ಲಿ ಏನೇನ್ ಬೇಕು, ಎಲ್ಲಿ ಹೆಚ್ಚಿಗೆ ಇದೆ, ಎಲ್ಲಿ ಕಡಿಮೆ ಇದೆ, ಗೊತ್ತಾಗ್ತಿದೆಯಲ್ಲ? ನೋಟ ಯಾರಿಚ್ಛೆ? ಬಟ್ಟೆ ಯಾರಿಚ್ಛೆ? ಊಟ ಯಾರಿಚ್ಛೆ? ಓಕೆ, ಇದಕ್ಕೆ ಆನ್ಸರ್ ನಾಳೆ ಮತ್ತೆ ಇದೇ ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಕೊಡ್ಬೇಕು. ಗೊತ್ತಾಯ್ತಲ್ಲ? ಓಕೆ, ಗಿವ್ ಸಮ್ ಸ್ಪೇಸ್ ಫಾರ್ ಯುವರ್ ಸೆಲ್ಫ್. ಐ ನೋ ಯು ಆರ್ ಗ್ರೇಟ್ ಮದರ್, ಐ ನೋ ಯು ಆರ್ ಆಲ್ ಗ್ರೇಟ್ ಆಫೀಸರ್ಸ್. ಯು ಆರ್ ಅಧಿಕಾರಿ ಫಾರ್ ಯುವರ್ ಸೆಲ್ಫ್. ನೋ ನೀಡ್ ಎನಿ ಅಧಿಕಾರಿ. ಫಸ್ಟ್ ನಿಮಗೆ ನೀವೇ ಒಂದ್ಸಲ ನಾನೇ ಅಧಿಕಾರಿ ಅಂತ ಅನ್ಕೊಂಡು ನೋಡಿ, ಆ ಪ್ರೌಢೇ ಬೇರೆ. ಅದೇ ನನಗೊಬ್ರು ಅಧಿಕಾರಿ ಇದ್ದಾರೆ ಅನ್ಕೊಂಡು ನೋಡಿ, ಅದು ಬೇರೆ. ಭಯದಿಂದ ಮಾಡೋದಲ್ಲ ಕೆಲಸ, ಗೌರವದಿಂದ ಮಾಡೋದಿದೆಯಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ಕರೆಕ್ಟಾ ಸರ್? ವೆರಿ ಇಂಪಾರ್ಟೆಂಟ್. ಇವತ್ತು ನಾವೆಲ್ಲ ಸೇರಿ ಇಷ್ಟು ಹೆಣ್ಮಕ್ಳಿಗೆ ಒಂದು ತರಗತಿ ಸಿಗ್ತಾ ಇದೆ ಅಂದ್ರೆ ಎಲ್ಲ ಇದು ಎಲ್ಲಿಗೆ ಹೋಗ್ಬೇಕು? ಅವರಿಗೆ ಹೋಗ್ಬೇಕು.
ಮನ್ಸಾರೆ ಅವರೆಲ್ಲ ನಾವು ಒಂದಿನ ಕೊನೆಯ ನಮ್ಮ ತರಗತಿಯಲ್ಲಿ ಒಂದನೆಯನ್ನ ಸಲ್ಸೋಣ ಅವ್ರಿಗೆ. ಒಬ್ಬರಿಂದ ಇದೇ ಪ್ರಪಂಚ ಅಂದ್ರೆ ಯಾಕೆ ಹೆಸರು ನಾನು ತಗೊಂಡೆ ಸರ್ದು ಅಂತ ಹೇಳಿದ್ರೆ, ಯೋಗ ಇಸ್ ನಥಿಂಗ್ ಬಟ್ ಕನೆಕ್ಟ್. ಒಬ್ರಿಂದ ಒಬ್ರಿಗೆ ಕನೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಇರ್ಲಿ ಸರ್, ಇರ್ಲಿ. ಹಾಂ ಸರ್, ಹಾಂ ಸರ್, ಎಸ್ ಸರ್. ಎಷ್ಟು ಜನ ಇದ್ದಾರಪ್ಪ ಈ ತರ? ಅವರು ನಿಮ್ ಜೊತೆ ಹೆಜ್ಜೆ ಹಾಕೋದ್ ಬೇಕಾಗಿಲ್ಲ, ಅವರು ಬಂದು ನಿಮ್ ಜೊತೆ ಸೆಲ್ಫಿಗೆ ಪೋಸ್ ಕೊಡೋದ್ ಬೇಕಾಗಿಲ್ಲ. ಇದೊಂದು ಹೆಸರು ಸಾಕು ನಿಮ್ಮನ್ನ ಹೆಮ್ಮರವಾಗಿ ಬೆಳೆಸ್ಕೊಂಡು ಹೋಗುತ್ತೆ. ಅರ್ಥ ಆಯ್ತಾ? ಇದೊಂದೇ ಹೆಸರು ಸಾಕು ನಿಮ್ಮನ್ನ ಹೆಮ್ಮರವಾಗಿ ಬೆಳೆಸ್ಕೊಂಡು ಹೋಗುತ್ತೆ. ಎಲ್ಲಿ ಸ್ವಾರ್ಥ ಇರಲ್ವೋ ಅಲ್ಲಿ ದೇವ್ರು ಇರ್ತಾನೆ ಅಂತ ಅರ್ಥ. ಕಠಿಣತೆ ನಮ್ಗೆ ಸ್ವಲ್ಪ ಹಾರ್ಡ್ ಅನ್ಸ್ಬೋದು. ಎಲ್ಲಿ ಕಠಿಣತೆ ಇರುತ್ತೋ ಅದೇ ಸತ್ಯ, ಅದೇ ಸತ್ಯದ ಹಾದಿ. ಹಾಗಲಕಾಯಿ ಕಹಿ ಆದ್ರೆ ಅದು ಆರೋಗ್ಯಕ್ಕೆ ಉತ್ತಮ, ಆದ್ರೂ ನಾವ್ ಯಾರು ಇಷ್ಟಪಡಲ್ಲ. ಯೋಗ ತುಂಬಾ ಒಳ್ಳೇದು, ಆದ್ರೂ ನಾವ್ ಯಾರು ಮಾಡಲ್ಲ. 1000 ಜನ ಅನ್ಕೊಳ್ತಾರೆ ನಾನು ಬೆಳಗ್ಗೆ ಎದ್ದು ಗುರುಮನ ಕ್ಲಾಸಲ್ಲಿ ಅಟೆಂಡ್ ಮಾಡಿ ಯೋಗ ಮಾಡ್ಬಿಡ್ಬೇಕು. 1000 ಜನ ಅನ್ಕೊಂಡ್ರೆ ಹಾರ್ಡ್ಲಿ ಬರೋದು 10 ಜನರು ಬರಕ್ಕಾಗಲ್ಲ. ಕೈಲೀಸ್ ಕರೆಯಲ್ಲ. ಯೋಗ ದೇವತೆ ಅಷ್ಟು ಸುಲಭವಾಗಿ ಯಾರನ್ನೂ ಒಪ್ಕೊಳ್ಳಲ್ಲ. ನಿನ್ನೊಳಗಿರೋನೆಲ್ಲ ನೀನು ತೊರೆದು ನೀನು ಬಂದ್ರೆ ಅವಳು ಒಪ್ಕೊಳ್ತಾಳೆ. ಎಲ್ಲಿ ನಾನು ಅನ್ನೋ ಒಂದು ಅಹಂ ಯಾರಿಗಿರುತ್ತೋ ಅವ್ರಿಗೆ ನೋ ಎಂಟ್ರಿ ಇನ್ ಯೋಗ. ಇವತ್ತು ನಾವೆಲ್ಲ ಇಲ್ಲಿದ್ದೀವಿ ಅಂದ್ರೆ ನಾವೆಲ್ಲ ಅದೃಷ್ಟವಂತರು, ವಿ ಆರ್ ಆಲ್ ಸರೆಂಡರ್ಡ್ ಅಂತ ಅರ್ಥ. 2 ನಿಮಿಷ ಸ್ವಲ್ಪ ಮಲಗಿ. ಹಾಗೆ ಯೂಸ್ಫುಲ್ ಅನ್ನಿಸ್ತಾ ಇದೆಯಾ ಸೆಷನ್ಸ್? ಈ ತರ ತರಗತಿ ಹಿಂದೆ ಯಾವಾಗ ಸಿಕ್ಕಿತ್ತ? ಮುಂದಿನ ದಿನಗಳಲ್ಲಿ ಮಾಡೋಣ. ಪಿನ್ ಡ್ರಾಪ್ ಸೈಲೆನ್ಸ್, ಪಿನ್ ಡ್ರಾಪ್ ಸೈಲೆನ್ಸ್, ಪಿನ್ ಡ್ರಾಪ್ ಸೈಲೆನ್ಸ್. ಮಾತಾಡುವ 2 ನಿಮಿಷ ಅಷ್ಟೇ. ನಿಧಾನವಾಗಿ 2 ಕಾಲನ್ನು ಜೋಡಿಸಿ ಕಣ್ಣು ತೆರೆದೆ ಹಂಗೆ ಅಕ್ಕಪಕ್ಕನ ಸ್ವಲ್ಪ ಟಚ್ ಆಗೋ ರೀತಿ ಬಾಡಿ ಎಲ್ಲ ಫ್ರೀ ಮಾಡಿಕೊಂಡು, ಇದು ವೆರಿ ಶಾರ್ಟ್ ಆಯಿತು. ನಿನಗೊಂದು ಮಿನಿಮಮ್ 10 ಮಿನಿಟ್ಸ್ ಆದರೂ ಬೇಕಿತ್ತು ಈ ಸ್ಥಿತಿ. ಆದರೂ ನನಗೆ ಕ್ಷಮೆ ಇರಲಿ. ಬಲಭಾಗದಿಂದ ಮೇಲೆತ್ತು ಒಳ್ಳೆ ನಿದ್ರೆ ಬರುತ್ತೆ ಇವತ್ತೆಲ್ಲರಿಗೂ. ಸಿಟ್ಟಿನ ಸುಖಾಸನ. ಕಣ್ಬಿಡ್ಬೇಡಿ. ಆರಾಮಾಗಿದ್ದು ಸುಖವಾಗಿ ಆರಾಮಾಗಿ ಹಾಯಾಗಿ ಕೂತ್ಕೊಂಡು. ಈಗ ನಿಮ್ಮನ್ನ ನೀವೆಲ್ಲರೂ ಎಚ್ಚೆತ್ಕೊಂಡಿದ್ದೀರಾ. ನಿಮ್ಮ ಆರೋಗ್ಯನ ನೆನ್ನೆನೂ ಕೂಡ ಹೇಳಿದ್ದೆ, ನಾವೆಲ್ಲ
ಸೊಸೈಟಿಗೆ ಸೆಕ್ಯೂರಿಟಿಯನ್ನು ಕೊಡ್ತೀವಿ, ಇನ್ನು ಮುಂದೆ ನಮ್ಮ ಆರೋಗ್ಯಕ್ಕೆ ನಾವು ಪ್ರೊಟೆಕ್ಷನ್ ಕೊಟ್ಕೊಳ್ಬೇಕು ಅಲ್ವಾ. ಸೊಸೈಟಿಗೆ ಪ್ರೊಟೆಕ್ಷನ್ ನೀಡ್ತಾ ಇದ್ದೀವಿ, ಹೌದಲ್ಲ. ಅಲ್ಲಿ ಪ್ರೊಟೆಕ್ಷನ್ ನೀಡಬೇಕು ಅಂದರೆ ನಮ್ಮ ಆರೋಗ್ಯಕ್ಕೆ ನಾವು ಪ್ರೊಟೆಕ್ಷನನ್ನು ಕೊಡಬೇಕು. ಅಂದರೆ ಎಲ್ಲೋ ಒಂದು ಕಡೆ ಯೋಗ ಅಂದರೆ ಇವಾಗ ಇದೊಂದು ಏನು ಅಂತ ಹೇಳಿದ್ದೆ ನೆನ್ನೆ, ಏನು ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ದೆ, ಸೆಲ್ಫ್ ಸಿಸ್ಟಮ್ ಮ್ಯಾನೇಜ್ಮೆಂಟ್. ಅಂದರೆ ನೀವೀಗ ಎಚ್ಚರವಾಗಿದ್ದೀರಿ, ಈಗ ಗೊತ್ತಾಗಿದೆ ಅಲ್ವಾ. ರೈಟ್, ಹೇಳ್ಕೊಡ್ತೀನಿ ಒಂದೆರಡು ಸಾಲ ಹೇಳಿ ಜೋರಾಗಿ. ಹೆಂಗೆ ಅಂದರೆ ಆಚೆ ಇರೋರು ಕೂಡ ಬಂದಿಲ್ಲಿ ನೋಡ್ಬೇಕು, ಹಂಗೆ ಬರ್ಬೇಕು ನಿಮ್ಮ ಧ್ವನಿ. ಅಂದರೆ ವಿಶುದ್ಧಿ ಚಕ್ರ ನಿಮಗೆ ಕ್ಲಿಯರ್ ಆಗುತ್ತೆ. ಓಕೆ. ಎಚ್ಚರಾಗೆ ತಂಗಿ ಎಚ್ಚರಾಗೆ, ಎಚ್ಚರಾಗೆ ತಂಗಿ ಎಚ್ಚರಾಗೆ, ಎಚ್ಚರಾಗೆ ತಂಗಿ ಎಚ್ಚರಾಗೆ, ಎಚ್ಚರಾಗೆ ತಂಗಿ ಎಚ್ಚರಾಗೆ, ಮರೆತು ನೀನು ಮಲಗಬೇಡ ಎಚ್ಚರಾಗೆ, ಮರೆತು ನೀನು ಮಲಗಬೇಡ ಎಚ್ಚರಾಗೆ, ಮರೆತು ನೀನು ಮಲಗಬೇಡ ಎಚ್ಚರಾಗೆ, ಮರೆತು ನೀನು ಮಲಗಬೇಡ ಎಚ್ಚರಾಗೆ. ತೊಡೆ ಮೇಲೆ ಸಣ್ಣದಾಗಿ ತಟ್ಕೊಳ್ಳಿ, ಸಣ್ಣದಾಗಿ ತಟ್ತಾ ಇರಿ, ಸಣ್ಣದಾಗಿ ತಟ್ತಾ ಇರಿ. ಈಗ ಅದೇ ರಿದಮಲ್ಲಿ ಹೇಳಿ, ಎಚ್ಚರಾಗೆ ತಂಗಿ ಎಚ್ಚರಾಗೆ, ಎಚ್ಚರಾಗೆ ತಂಗಿ ಎಚ್ಚರಾಗೆ, ಮರೆತು ನೀನು ಮಲಗಬೇಡ ಎಚ್ಚರಾಗೆ, ಮರೆತು ನೀನು ಮಲಗಬೇಡ ಎಚ್ಚರಾಗೆ, ನರಳಿ ನರಳಿ ಸಾಯಬೇಡ ಎಚ್ಚರಾಗೆ, ನರಳಿ ನರಳಿ ಸಾಯಬೇಡ ಎಚ್ಚರಾಗೆ, ಮತ್ತೆ ಮತ್ತೆ ಹುಟ್ಟಬೇಡ ಎಚ್ಚರಾಗೆ, ಮತ್ತೆ ಮತ್ತೆ ಹುಟ್ಟಬೇಡ ಎಚ್ಚರಾಗೆ, ಹೇಳಿ ಕೇಳಿ ಬರದು ಸಾವು ಎಚ್ಚರಾಗೆ, ಕೇಳಿ ಕೇಳಿ ಬರದು ಸಾವು ಎಚ್ಚರಾಗೆ, ಸುಗುಣ ರೂಪ ಗುರು ಬಂದ 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 ಎಚ್ಚರಾಗೆ. Claps, 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 claps. ನನ್ನ rhythm, 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 rhythm. ಎಚ್ಚರಾಗೆ ತಂಗಿ ಎಚ್ಚರಾಗೆ, ಎಚ್ಚರಾಗೆ ತಂಗಿ ಎಚ್ಚರಾಗೆ, ಎಚ್ಚರಾಗೆ ತಂಗಿ ಎಚ್ಚರಾಗೆ, ಎಚ್ಚರಾಗೆ ತಂಗಿ ಎಚ್ಚರಾಗೆ, ಮರೆತು ನೀನು ಮಲಗಬೇಡ ಎಚ್ಚರಾಗೆ, ಮರೆತು ನೀನು ಮಲಗಬೇಡ ಎಚ್ಚರಾಗೆ, ಭವದ ಕನಸ ಕಾಣಬೇಡ ಎಚ್ಚರಾಗೆ, ಅವರ ಕನಸ ಕಾಣಬೇಡ ಎಚ್ಚರಾಗೆ, ಮೋಹ ಪಾಶ ಬದಿಗೆ ತೆಗೆದು ಎಚ್ಚರಾಗೆ, ಮೋಹ ಪಾಶಗಳಿಗೆ ತೆಗೆದು ಎಚ್ಚರಾಗೆ, ಮತ್ತೆ ಸಿಗದು ಮನುಷ್ಯ ಜನ್ಮ ಎಚ್ಚರಾಗೆ, ಮತ್ತೆ ಸಿಗದು ಮನುಷ್ಯ ಜನ್ಮ ಎಚ್ಚರಾಗೆ, ವ್ಯಕ್ತವಾಗಿ ಹೋಗಬೇಡ ಎಚ್ಚರಾಗೆ, ವ್ಯಕ್ತವಾಗಿ ಹೋಗಬೇಡ ಎಚ್ಚರಾಗೆ, ಎಚ್ಚರಾಗೆ ತಂಗಿ ಎಚ್ಚರಾಗೆ, ಎಚ್ಚರಾಗೆ ತಂಗಿ ಎಚ್ಚರಾಗೆ, ಎಚ್ಚರ ಸೇ ಎಚ್ಚರಾಗೆ ತಂಗಿ ಎಚ್ಚರಾಗೆ, 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 ಎಚ್ಚರಾಗೆ
ಯಾರಿಗೂ ಕಣ್ಣು ತೆರಿಬೇಕು ಅಂತ ಅನ್ನಿಸ್ತಿಲ್ಲ, ಹೌದಾ? ಎನರ್ಜಿ ಫೀಲ್ ಆಗ್ತಾ ಇದೆಯಾ? ಕೀಪ್ ಅಪ್ ದಿಸ್. ಇದೇ ಇದರಲ್ಲಿ ನೈಟ್ ಅನ್ಕೊಳ್ಳಿ, ಶುಭ್ರವಾಗಿ ಮಾರ್ನಿಂಗ್ ಬನ್ನಿ, ನಾಳೆ ಭೇಟಿ ಮಾಡಿ ಅಪ್ಡೇಟ್ ಮಾಡ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲಾನು ನಾನು ಇಲ್ಲೇ ಕೊಟ್ಟೋದ್ರೆ ನೀವು ನನ್ನ ಜೊತೆ ಬರಲ್ಲ. ನಾನು ನಿಮ್ಮನ್ನ ಹಿಂದೆ ಕರ್ಕೊಂಡು ಹೋಗ್ಬೇಕಾ ಬೇಡವಾ? ಅಲ್ವಾ? ಅದಕ್ಕೆ ಕೊಡಲ್ಲ. ಸಿಗ್ಬೇಕು ಅಂದ್ರೆ ಹಿಂದೆ ಬರ್ಬೇಕು. ಲವ್ ಯು ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಎಲ್ಲರ ವತಿಯಿಂದ ಧನ್ಯವಾದಗಳು. ಥ್ಯಾಂಕ್ ಯು. ಎಂಜಾಯ್ ಮಾಡಿದ್ರೆ